ನಮಸ್ತೆ and welcome to BioStudies. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ಕಾನ್ಸೆಪ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮೆಂಡಲ್ ಅವರು ಮಾಡಿದಂತಹ ಏನು ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಏನು ಎಕ್ಸ್ಪೆರಿಮೆಂಟ್ಸ್ಗಳಿದ್ದವು, ಈ ಎಕ್ಸ್ಪೆರಿಮೆಂಟ್ಸು ಸುಮಾರು ವರ್ಷಗಳವರೆಗೆ ಯಾವುದು ರಿಕಗ್ನಿಷನ್ ಅಂತ ಸಿಕ್ಕಿರಲಿಲ್ಲ. ಅದಾದಮೇಲೆ 3 ವಿಜ್ಞಾನಿಗಳು ಬಂದರು. ಯಾರ್ಯಾರಂತ ಹೇಳಿದ್ದೆ ನಾನು? ಡಿ ವ್ರೈಸು ಮತ್ತು ಕಾರ್ಲ್ ಕೊರೆನ್ಸು ಮತ್ತು ಟೆಸ್ಮಾರ್ಕ್ ಅನ್ನುವಂತಹ ವಿಜ್ಞಾನಿಗಳು. ಇವ್ರೇನು ಮಾಡಿದರು? ಮೆಂಡಲ್ ವರ್ಕನ್ನು ಮತ್ತೆ ರೀಡಿಸ್ಕವರ್ ಮಾಡಿದ್ರು. ಅದಾದ್ಮೇಲೆ ಬಂದಂತಹ ಇನ್ನೂ 2 ವಿಜ್ಞಾನಿಗಳು. ಯಾರ್ಯಾರು? ವಾಟರ್ ಸಟನ್ ಅನ್ನುವಂತಹ ಒಬ್ಬರು ವಿಜ್ಞಾನಿ ಮತ್ತೆ ಥಿಯೋಡೋರ್ ಬೋವೇರಿ ಅನ್ನುವಂತಹ ವಿಜ್ಞಾನಿ. ಈ 2 ವಿಜ್ಞಾನಿಗಳು ಕೊಟ್ಟಂತಹ ಏನು ಕೆಲವೊಂದು ರಿಸಲ್ಟ್ಸ್ಗಳಿದ್ವು, ಆ ರಿಸಲ್ಟ್ಸ್ಗಳನ್ನು ಸೇರಿಸಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ಅನ್ನ ಪ್ರಪೋಸ್ ಮಾಡಿದ್ರು. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ನೀವು ನೆನ್ಪಿಟ್ಕೋಬೇಕು. ಯಾವುದು ಅಂದರೆ, ದ ಬಿಹೇವಿಯರ್ ಆಫ್ ಜೀನ್ಸ್ ಈಸ್ ಪ್ಯಾರಲಲ್ ಟು ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್. ಅಂದರೆ ಮೆಂಡಲ್ ಅವರು ಏನು ಜೀನ್ಸ್ದು ಪ್ರಾಪರ್ಟೀಸ್ಗಳನ್ನು ಹೇಳಿದ್ರು, ಜೀನ್ಸ್ದು ಬಿಹೇವಿಯರ್ ಅನ್ನ ಹೇಳಿದ್ರು, ಆ ಎಲ್ಲ ಬಿಹೇವಿಯರು ಕ್ರೋಮೋಸೋಮ್ಸ್ಗಳಿಗೂ ಕೂಡ ಅನ್ವಯ ಆಗ್ತವೆ. ದ ಬಿಹೇವಿಯರ್ ಆಫ್ ಜೀನ್ಸ್ ಈಸ್ ಪ್ಯಾರಲಲ್ ಟು ಅಂತಂದ್ರೆ ಏನು? ಸಿಮಿಲರ್ ಆಗಿ, ಸೇಮ್ ಟೈಮ್, ಒಟ್ಟಿಗೆ ಹೋಗೋದು ಅಂತ ಹೇಳ್ತೀವಲ್ಲ. ಸೊ ದ ಬಿಹೇವಿಯರ್ ಆಫ್ ಜೀನ್ಸ್ ಈಸ್ ಪ್ಯಾರಲಲ್ ಟು ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ಅಂತ ಆ ಥಿಯರಿನಲ್ಲಿ ಹೇಳಿದ್ರು. ನಾನು ಕಳೆದ ವಿಡಿಯೋ ಎಂಡಿಗೆ ಹೇಳಿದ್ದೆ, TH ಮಾರ್ಗನ್ ಅನ್ನುವಂತಹ ಒಬ್ಬರು ವಿಜ್ಞಾನಿ ಏನು ಮಾಡಿದ್ರು, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸಿಗೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ಗಳನ್ನು ಅವರು ಕೊಟ್ಟರು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು TH ಮಾರ್ಗನ್ ಅವರು ಮಾಡಿದಂತಹ ಏನು ಮೇನ್ ಎಕ್ಸ್ಪೆರಿಮೆಂಟ್ಸ್ಗಳಿದ್ದಾವೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದು ಮೇನ್ ಕಾನ್ಸೆಪ್ಟ್ ಹೆಡ್ಡಿಂಗು ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಡೈಗ್ರಾಮು NCERT ಬುಕ್ನಲ್ಲಿ ಇದೆ. ಬಟ್ ಡೋಂಟ್ ವರಿ, ಅದನ್ನು ತುಂಬ ಈಸಿಯಾಗಿ ಇವತ್ತು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವೇ ಹೇಳ್ತೀರಾ ಆ ಡೈಗ್ರಾಮ್ ಏನಿದೆ ಅದು ನಮಗೆ ಅರ್ಥ ಆಗಿದೆ ಅಂತ. ಓಕೆ, ನಾವು TH ಮಾರ್ಗನ್ ಅವ್ರು ಏನು ಮಾಡಿದ್ರು ಅಂತಂದರೆ, ಹಿ ವರ್ಕ್ಡ್ ಆನ್ ಫ್ರೂಟ್ ಫ್ಲೈ ಅಥವಾ ಡ್ರಾಸೋಫಿಲಾ ಮೆಲನೋಗಾಸ್ಟರ್ ಅಂತ ನಾವೇ ಹೇಳ್ತೀವಿ. ನಾವು ವಾಟ್ ಆರ್ ದೀಸ್ ಫ್ರೂಟ್ ಫ್ಲೈಸ್? ಇವಾಗ ನಾವು ಮಾರ್ಕೆಟಿಂದ ಬಾಳೆಹಣ್ಣನ್ನು ತಂದರೆ ಎಲ್ಲ ಫ್ರೂಟ್ಸ್ ಆಗ್ಬೋದು, ಬಟ್ ನಾನು ತುಂಬ ಈಸಿಯಾಗಿ ಬಾಳೆಹಣ್ಣಿನ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಬಾಳೆಹಣ್ಣನ್ನು ನೀವು ತಂದು ಒಂದು 3-4 ದಿನ ಅದನ್ನ ನೀವು ಕನ್ಸ್ಯೂಮ್ ಮಾಡದೆ ತಿನ್ನದೆ ಹಾಗೆ ಇಟ್ಟಿದ್ರಿ ಅಂತಂದರೆ ಅವಾಗೇನಾಗುತ್ತೆ, ಅದು ಸ್ಲೋ ಆಗಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದು ಹಾಗೆ ನೀವು ಇಡ್ತಾ ಹೋದ್ರಿ ಅಂತಂದರೆ ಅದ್ರ ಸುತ್ತಲೂ ಸ್ಮಾಲ್ ಬ್ಲ್ಯಾಕ್ ಕಲರ್ದು ಒಂದು ಇನ್ಸೆಕ್ಟ್ಸು ಹಾರಾಡಲಿಕ್ಕೆ ಶುರು ಮಾಡ್ತವೆ. ಸೊ ಅದೇನು ಬ್ಲ್ಯಾಕ್ ಇದೆಯಲ್ಲ ಅದನ್ನು ನಾವು ನೊರ್ಜು ಅಂತ ಏನು ನಮ್ಮ ಕಾಮನ್ ಲ್ಯಾಂಗ್ವೇಜ್ನಲ್ಲಿ ಏನು ಕರಿತೀವಲ್ಲ, ರೂಢಿ ಲ್ಯಾಂಗ್ವೇಜಲ್ಲಿ ನೊರ್ಜು ಅಂತ. ಸೊ ದ್ಯಾಟ್ ಇನ್ಸೆಕ್ಟ್ ಈಸ್ ನಥಿಂಗ್ ಬಟ್ ಅ ಫ್ರೂಟ್ ಫ್ಲೈ. ಸೊ ಮಾರ್ಗನ್ ಅವ್ರದ್ದು ಅಗ್ದಿ ಫೇಮಸ್ ಆದಂತಹ ಎಕ್ಸ್ಪೆರಿಮೆಂಟ್ಸ್ಗಳೇನಿದ್ದಾವೆ ಅವೆಲ್ಲವೂ ಫ್ರೂಟ್ ಫ್ಲೈ ಮೇಲೆ ಅವರು ಮಾಡಿದ್ರು. ಸೊ ಫಸ್ಟ್ ಅದನ್ನು ನಾವು ಮೆನ್ಷನ್ ಮಾಡೋಣ. ಸೊ TH ಮಾರ್ಗನ್, ಥಾಮಸ್ ಹಂಟ್ ಮಾರ್ಗನ್, ಓಕೆ, ಹಿ ವರ್ಕ್ಡ್ ಆನ್ ಫ್ರೂಟ್ ಫ್ಲೈಸ್. ಫ್ರೂಟ್ ಫ್ಲೈ ವೆರಿ ಇಂಪಾರ್ಟೆಂಟ್. ಡ್ರಾಸೋಫಿಲಾ ಇದ್ರದ್ದು ಸೈಂಟಿಫಿಕ್ ಹೆಸರು, ಡ್ರಾಸೋಫಿಲಾ ಮೆಲನೋಗಾಸ್ಟರ್ ಅನ್ನುವಂಥದ್ದು ಇದ್ರದ್ದು ಸೈಂಟಿಫಿಕ್ ಹೆಸರು. ಓಕೆ, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ನೊರ್ಜು ಅಂತ. ಓಕೆ, ಬ್ಲ್ಯಾಕ್ ಕಲರ್ ಆಗಿ ಚಿಕ್ಕದಾಗಿರ್ತಾವಲ್ಲ ಬಾಳೆಹಣ್ಣಂತ ಅಷ್ಟೇ ಅಲ್ಲ, ಯಾವುದೇ ಫ್ರೂಟ್ಸನ್ನು ನೀವು ಜಾಸ್ತಿ ದಿನದವರೆಗೂ ಇಟ್ರಿ ಅಂತಂದರೆ ಈ ಫ್ರೂಟ್ ಫ್ಲೈಸ್ಗಳು ಅಲ್ಲಿ ಅಟ್ಯಾಕ್ ಮಾಡ್ತವೆ. ಓಕೆ, ನಾವು ವೈ ಮಾರ್ಗನ್ ವರ್ಕ್ಡ್ ಆನ್ ಫ್ರೂಟ್ ಫ್ಲೈ? ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾಕೆ ಅವರು ಇದೇ ಇನ್ಸೆಕ್ಟನ್ನು ಚೂಸ್ ಮಾಡಿದ್ರು? ನಾವು ದಿಸ್ ಫ್ರೂಟ್ ಫ್ಲೈ ಇಟ್ ಈಸ್ ಕಾಲ್ಡ್ ಆಸ್ ಅ ಬಯಾಲಜಿಕಲ್ ಸಿಂಡ್ರೆಲಾ. ಸೊ ಈ ಇನ್ಸೆಕ್ಟ್ ಮೇಲೆ ಎಷ್ಟು ಜನ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಈಸಿಯಾಗಿ ಮಾಡ್ತಾರೆ ಅಂದರೆ ಅದಷ್ಟು ಫೇಮಸ್ ಆಗಿಬಿಟ್ಟಿದೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಬಯಾಲಜಿಕಲ್ ಸಿಂಡ್ರೆಲಾ ಅಂತ. ಓಕೆ, ನಾವು ವೈ TH ಮಾರ್ಗನ್ ಹಿ ಚೂಸ್ ದಿಸ್ ಫ್ರೂಟ್ ಫ್ಲೈ? ಕೆಲವೊಂದು ರೀಸನ್ಸ್ಗಳಿದ್ದಾವೆ ವೈ ಓನ್ಲಿ ದಿಸ್ ಇನ್ಸೆಕ್ಟ್ ಅಂತ. ಅವನ್ನ ನಾವು ಜಸ್ಟ್ ಇಲ್ಲಿ ಲಿಸ್ಟ್ ಮಾಡೋಣ. ಈ ಫ್ರೂಟ್ ಫ್ಲೈ ಏನಿದೆಯಲ್ಲ, ಸೊ ದಿಸ್ ಫ್ರೂಟ್ ಫ್ಲೈದು ಲೈಫ್ ಸೈಕಲ್ ಏನಿದೆಯಲ್ಲ, ಇಟ್ ಕಂಪ್ಲೀಟ್ಸ್ ಇನ್ ಜಸ್ಟ್ 2 ವೀಕ್ಸ್. ಈಗ ಹೆಂಗೆ ಮೆಂಡಲ್ ಅವರು ಪೀ ಪ್ಲಾಂಟ್ಸನ್ನು ಸೆಲೆಕ್ಟ್ ಮಾಡಿದ್ರಲ್ಲ, ಸೊ ಪೀ ಪ್ಲಾಂಟನ್ನೇ ಯಾಕೆ ಮಾಡಿದ್ರು ಅಂತ ನಾವು ಪಾಯಿಂಟ್ಸ್ಗಳನ್ನ ಬರೆದಿದ್ವಲ್ಲ, ಹಾಗೆ ನೀವು ಅನಿಮಲ್ಸ್ನಲ್ಲಿ ತೊಗೊಂಡ್ರೆ ಜೆನೆಟಿಕ್ಸ್ದು ಎಕ್ಸ್ಪೆರಿಮೆಂಟ್ಸ್ಗಳಿದ್ದಾವೆ ಜಾಸ್ತಿ ಡ್ರಾಸೋಫಿಲಾ ಮೇಲೆ ಆಗಿದ್ದಾವೆ. ಸೊ ಯಾಕೆ ಅಂತ ರೀಸನ್ಸ್ಗಳನ್ನ ಬರಿತಾ ಇದ್ದೀವಿ. ಸೊ ಮೊದಲನೇದು, ಇವತ್ತರದ್ದು ಲೈಫ್ ಸೈಕಲು ತುಂಬ ಶಾರ್ಟ್ ಆಗಿದೆ, ವಿದಿನ್ 2 ವೀಕ್ಸ್ನಲ್ಲಿ ಲೈಫ್ ಸೈಕಲ್ ಮುಗಿಯುತ್ತೆ. ಸೊ ಈಸಿಯಾಗಿ ನಾವು ನೆಕ್ಸ್ಟ್ ಜನ್ರೇಷನ್ನು ಸ್ಟಡಿ ಮಾಡ್ಬೋದು. ಅದಾದಮೇಲೆ ಈವನ್ ಫ್ರೂಟ್ ಫ್ಲೈಸ್ ಇದಾವಲ್ಲ, ಇವನ್ನ ನಾವು ಈಸಿಲಿ ಗ್ರೋ ಮಾಡ್ಬೋದು ಲ್ಯಾಬಲ್ಲಿ.
ಓಕೆ. ಸೊ ನಾವು ಮಾಡುವಂತಹ ಸಿಂಥೆಟಿಕ್ ಮೀಡಿಯಮ್ಗಳೇನಿದ್ದಾವೆ, ಕಲ್ಚರ್ ಮೀಡಿಯಮ್ ಏನಿದ್ದಾವೆ, ಆ ಕಲ್ಚರ್ ಮೀಡಿಯಮ್ ಮೇಲೆ ಇವನ್ನ ಈಸಿಯಾಗಿ ನಾವು ಬೆಳೆಸ್ಬೋದು. ಇದು ಸೆಕೆಂಡ್ ಒನ್. ಥರ್ಡ್ ಒನ್, ಇಲ್ಲಿಯೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಫ್ರೂಟ್ ಫ್ಲೈ ಇದಾವಲ್ಲ, ಮೇಲ್ ಆ್ಯಂಡ್ ಫೀಮೇಲ್ ಫ್ರೂಟ್ ಫ್ಲೈ, ಅವನ್ನ ಈಸಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ನೀವು ಕಲ್ಚರಲ್ಲಿ ಬೆಳೆಸಬೇಕಾದ್ರೆ ಯಾವ್ದು ಮೇಲು ಯಾವುದು ಫೀಮೇಲು ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗೆ ಮಾಡ್ಬೋದು? ಈ ಕಂಪ್ಯಾರೇಟಿವ್ಲಿ ಫಿಮೇಲ್ ಏನಿರ್ತಾವಲ್ಲ ಅವು ಸ್ವಲ್ಪ ದೊಡ್ಡದಾಗಿರ್ತವೆ. ಓಕೆ. ಆ್ಯಂಡ್ ಅವ್ರದ್ದು ಅಬ್ಡಾಮನ್ ಕೂಡ ಸ್ವಲ್ಪ ಲಾಂಗ್ ಆಗಿರುತ್ತೆ, ಜಾಸ್ತಿ ಸ್ಟ್ರಯೇಷನ್ಸ್ಗಳು ಇರ್ತವೆ. ಇದೇನು ಮೇಲ್ ಏನಿದಾವಲ್ಲ ಇದು ಚಿಕ್ಕದಾಗಿರ್ತವೆ ಸೈಜ್ನಲ್ಲಿ. ಓಕೆ. ಸೊ ಇಲ್ಲಿ ಮೇಲು ಮತ್ತು ಫಿಮೇಲ್ ಫ್ರೂಟ್ ಫ್ಲೈಯನ್ನು ಈಸಿಯಾಗಿ ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು. ಅದು ಒಂದು ಕೂಡ ರೀಸನ್ ಇತ್ತು. ನೆಕ್ಸ್ಟ್ ಒನ್ನು ಸಿಂಗಲ್ ಮೇಟಿಂಗ್ ಅಂದರೆ ರೀಪ್ರೊಡಕ್ಷನನ್ನು ತಗೊಂಡ್ರೆ, ಒಂದು ಸತಿ ಮೇಲ್ ಆ್ಯಂಡ್ ಫಿಮೇಲ್ ಮೇಟಿಂಗ್ ಆಯಿತು ಅಂದರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು ಅಂತಂದರೆ, ದೇ ವಿಲ್ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಪ್ರೊಜನಿ. ಇದು ಹೆಂಗೆ ಅಡ್ವಾಂಟೇಜ್ ಆಗುತ್ತೆ? ನಾವು ಜೆನೆಟಿಕ್ಸನ್ನು ಓದ್ತಾ ಇದ್ದೀವ, ಜೆನೆಟಿಕ್ಸ್ಗೆ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀವ. ಸೊ ನಮ್ಮದು ಜೆನೆಟಿಕ್ಸ್ ಎಕ್ಸ್ಪೆರಿಮೆಂಟಲ್ಲಿ ನಮ್ಮದು ಮೇನ್ ಕಾನ್ಸಂಟ್ರೇಷನ್ ಎದ್ರ ಮೇಲೆ ಇರುತ್ತೆ? ಈ ಪ್ಲಾಂಟ್ಸ್ನಲ್ಲಿ ಹೇಳಬೇಕಾದ್ರೆ F1 ಜನ್ರೇಷನ್, F2 ಜನ್ರೇಷನ್ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ನಮಗೆ ಪೇರೆಂಟಲ್ ಇದು ಕ್ರಾಸ್ ಏನಾಗುತ್ತಲ್ಲ, ಕ್ರಾಸ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಪಾಲಿನೇಷನ್ ಅಂತ ವರ್ಡನ್ನು ಇಲ್ಲಿ ಬರಲ್ಲ, ಯಾಕಂದರೆ ಇವು ಅನಿಮಲ್ಸ್ಗಳು. ಸೊ ಕ್ರಾಸ್ ಬ್ರೀಡಿಂಗ್ ಏನಂತ ಏನಾಗುತ್ತಲ್ಲ ಇಲ್ಲಿ, ಆ ಬ್ರೀಡಿಂಗ್ ಆದಮೇಲೆ ಬರುವಂತಹ ನೆಕ್ಸ್ಟ್ ಜನ್ರೇಷನ್ ಪ್ರೊಜನಿ ಅಥವಾ ಆಫ್ಸ್ಪ್ರಿಂಗ್ಸ್ ಅಂತ ಹೇಳ್ತೀವಲ್ಲ, ಅವು ಜಾಸ್ತಿ ಇದ್ದಷ್ಟು ನಮಗೆ ಸ್ಟಡಿ ಮಾಡಲಿಕ್ಕೆ ಜಾಸ್ತಿ ಮಟೀರಿಯಲ್ ಸಿಕ್ಕಂಗಲ್ಲ. ಸೊ ಒಂದ್ಸತಿ ಮೇಲ್ ಆ್ಯಂಡ್ ಫಿಮೇಲ್ ಫ್ರೂಟ್ ಫ್ಲೈ ಎರಡು ಮೇಟಿಂಗ್ ಆಯಿತು ಅಂತಂದರೆ, ದೇ ವಿಲ್ ಪ್ರೊಡ್ಯೂಸ್ ಅ ಲಾರ್ಜ್ ನಂಬರ್ ಆಫ್ ಎಗ್ಸ್, ದೇ ವಿಲ್ ಪ್ರೊಡ್ಯೂಸ್ ಅ ಲಾರ್ಜ್ ನಂಬರ್ ಆಫ್ ಪ್ರೊಜನಿ, ಸೊ ದ್ಯಾಟ್ ನಮ್ಮ ಎಕ್ಸ್ಪೆರಿಮೆಂಟಿಗೆ ಅದು ತುಂಬ ಈಸಿ ಆಗುತ್ತೆ. ಓಕೆ. ಸೊ ಅದು ಕೂಡ ಒಂದಿಲ್ಲಿ ರೀಸನ್ ಇತ್ತು. ಆ್ಯಂಡ್ ಲಾಸ್ಟ್ ರೀಸನ್ ಏನಿದೆ ಅಂತಂದರೆ, ಈ ಫ್ರೂಟ್ ಫ್ಲೈನಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳು ಸಿಗ್ತವೆ ಅಥವಾ ನಮಗೆ ಸಾಕಷ್ಟು ಟ್ರೇಟ್ಸ್ಗಳು ಸಿಗ್ತವೆ ಸ್ಟಡಿ ಮಾಡಲಿಕ್ಕೆ. ಓಕೆ. ಆ್ಯಂಡ್ ದೀಸ್ ಕ್ಯಾನ್ ಬಿ ಈಸಿಲಿ ಸೀನ್ ವಿತ್ ಲೋ ಪವರ್ ಮೈಕ್ರೋಸ್ಕೋಪ್. ಓಕೆ. ಸೊ ಇಲ್ಲಿಯೂ ಕೂಡ ನಿಮಗೆ ಸ್ಟಡಿ ಮಾಡಲಿಕ್ಕೆ, ಕಂಪೇರ್ ಮಾಡಲಿಕ್ಕೆ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳಿದ್ದಾವೆ. ಇವಾಗ ಹೆಂಗೆ ಮೆಂಡಲ್ ಅವರು 7 ಕ್ಯಾರೆಕ್ಟರ್ಸ್ಗಳನ್ನು ತೊಗೊಂಡಿದ್ದಾರಲ್ಲ ಪೀ ಪ್ಲ್ಯಾಂಟ್ನಲ್ಲಿ, ಹೈಟು, ಕಲರು, ಸೀಡು, ಶೇಪು ಅಂತ, ಹಾಗೆ ಇಲ್ಲಿಯೂ ಕೂಡ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳನ್ನು ನಾವು ಸ್ಟಡಿ ಮಾಡ್ಬೋದು. ಆ್ಯಂಡ್ ಆ್ಯಕ್ಚುಯಲ್ ಆಗಿ ಅವನ್ನ ನಾವು ಲೋ ಮೈಕ್ರೋಸ್ಕೋಪ್ನಲ್ಲಿ ಕೂಡ ಅದನ್ನು ನೋಡಿ ಸ್ಟಡಿ ಮಾಡ್ಬೋದು. ಸೊ ಇಂತಹ ಕೆಲವೊಂದು ಅಡ್ವಾಂಟೇಜಸ್ಗಳೇನಿದ್ದಾವೆ ಫ್ರೂಟ್ ಫ್ಲೈನಲ್ಲಿ, ಇದರಿಂದ ನಾವು ಈ ಫ್ರೂಟ್ ಫ್ಲೈ ಮೇಲೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಈಸಿಯಾಗಿ ಮಾಡ್ಬೋದು ಅಂತ ಮೆಂಡಲ್ ಅವರು ಹೇಳಿದರು. ಓಕೆ. ಮೆಂಡಲ್ ಅವ್ರು ಏನು ಮಾಡಿದರು ಅಂತಂದರೆ, ಅವರೇನು ಲ್ಯಾಬ್ನಲ್ಲಿ ಈ ಫ್ರೂಟ್ ಫ್ಲೈಸ್ಗಳನ್ನು ಬೆಳೆಸ್ತಾ ಇದ್ರಲ್ಲ, ಅಲ್ಲಿ ಏನಾಯಿತು ಅಂದರೆ ಒಂದು ಫೈನ್ ಡೇ ಹಿ ಅಬ್ಸರ್ವ್ಡ್, ಇದೇನು ಫ್ರೂಟ್ ಫ್ಲೈದು ಕಲ್ಚರಲ್ ಮೀಡಿಯಮಲ್ಲಿ ಬೆಳೀತಾ ಇದ್ದಾವಲ್ಲ, ನಾವು ಇಮ್ಯಾಜಿನ್ ದಿಸ್ ಈಸ್ ಅ ಕಲ್ಚರಲ್ ಮೀಡಿಯಮ್. ಓಕೆ. ಸೊ ಇಲ್ಲಿ ಕಲ್ಚರಲ್ ಮೀಡಿಯಮ್ ಇದೆ ಅಂದರೆ ಆ ಜೀವಿಗೆ ಬೆಳೀಲಿಕ್ಕೆ ಬೇಕಾದಂತಹ ಎಲ್ಲ ಏನೇನು ಎಸೆನ್ಷಿಯಲ್ ಇದಾವಲ್ಲ ಅವನ್ನೆಲ್ಲ ನಾವಿಲ್ಲಿ ಮೀಡಿಯಮ್ನಲ್ಲಿ ಹಾಕಿರ್ತೀವಿ. ಸೊ ಇಲ್ಲಿ ಫ್ರೂಟ್ ಫ್ಲೈಸ್ಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಓಕೆ. ಲ್ಯಾಬಲ್ಲಿ. ಸೊ ಈ ಫ್ರೂಟ್ ಫ್ಲೈಸ್ಗಳಲ್ಲಿ, ಈ ಗ್ರೂಪ್ ಆಫ್ ಫ್ರೂಟ್ ಫ್ಲೈಸ್ಗಳಲ್ಲಿ ಮಾರ್ಗನ್ ಅವ್ರು ನೋಡಿದ್ರಂತೆ, ಕೆಲವೊಂದು ಫ್ರೂಟ್ ಫ್ಲೈಸ್ಗಳಿಗೆ ವೈಟ್ ಐ ಇದ್ದು ಅಂತೆ. ಓಕೆ. ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಳ್ತಾ ಹೋಗ್ತೇನೆ. ಸೊ ಅವ್ರೇನು ಅಬ್ಸರ್ವ್ ಮಾಡಿದ್ರು ಅಂತಂದರೆ, ಅವರಲ್ಲಿರುವಂತಹ ಫ್ರೂಟ್ ಫ್ಲೈಸ್ದೇನು ಒಂದು ಪ್ರೊಜನಿ ಇತ್ತಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದ ಫ್ರೂಟ್ ಫ್ಲೈಸಿಗೆ ರೆಡ್ ಐ ಕಲರ್ ಇತ್ತಂತೆ, ರೆಡ್ ಐ ಕಲರ್. ಬಟ್ ಕೆಲವೊಂದು ಅಲ್ಲೊಂದು ಇಲ್ಲೊಂದು ಫ್ರೂಟ್ ಫ್ಲೈಸ್ಗಳಿಗೆ ವೈಟ್ ಐ ಕಲರ್ ಇತ್ತಂತೆ. ಓಕೆ. ಸೊ ಇವ್ರು ಅಂದ್ಕೊಂಡ್ರು ಯಾಕೆ ಈ ರೀತಿಯಾದಂತಹ ವೇರಿಯೇಷನ್ ಇದೆ. ಸೊ ನಾನು ಬಳಸಿರುವಂತಹ ಕಲ್ಚರಲ್ ಮೀಡಿಯಮ್ ಸೇಮ್ ಇದೆ, ಸೊ ಎಲ್ಲ ಫ್ರೂಟ್ ಫ್ಲೈಸದ್ದು ಸೇಮ್ ಇರಬೇಕಿತ್ತಲ್ಲ, ಬಟ್ ಕೆಲವೊಂದು ಮೇಜರ್ ಆಗಿ ರೆಡ್ ಇದ್ದಾವೆ, ಕೆಲವೊಂದು ವೈಟ್ ಕಲರ್ ಆಗಿದ್ದಾವೆ ಅಂತ ಅವರು ಥಿಂಕ್ ಮಾಡಿದ್ರು. ದೆನ್ ವಾಟ್ ಡಿಡ್ ಹಿ ಡೂ, ಈ ವೈಟ್ ಐಯನ್ನು ಹೊಂದಿರುವಂತಹ ಡ್ರಾಸೋಫಿಲೋಗಳನ್ನು ರೆಡ್ ಐ ಹೊಂದಿರುವಂತಹ ಡ್ರಾಸೋಫಿಲೋ ಜೊತೆ ಅವರು ಬ್ರೀಡ್ ಮಾಡಿದ್ರು ಅಥವಾ ಮೀಟಿಂಗ್ ಮಾಡಲಿಕ್ಕೆ ಬಿಟ್ಟರು. ಸೊ ವಾಟ್ ಈಸ್ ದ ಎಕ್ಸ್ಪೆರಿಮೆಂಟ್ ಹಿ ಕಂಡಕ್ಟೆಡ್, ಅವ್ರೇನು ಮಾಡಿದ್ರು, ವೈಟ್ ಐ, ಈ ಪಾಯಿಂಟ್ಸ್ಗಳನ್ನು ನಾನು ಇರೇಸ್ ಮಾಡ್ಬೋದಾ, ಸೊ ದ್ಯಾಟ್ ನನಗೆ ಫುಲ್ಲು ಚಾರ್ಟ್ ಹಾಕಲಿಕ್ಕೆ ಜಾಗ ಸಿಗುತ್ತೆ. ಸೊ ಇದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನೋಟ್ಸ್ನಲ್ಲೂ ಇದೆ, ಆಮೇಲೆ ನೀವು ರೆಫರ್ ಮಾಡ್ಬೋದು. ಸೊ ಈ ಪಾರ್ಟನ್ನು ಜಸ್ಟ್ ನಾನು ತೆಗಿತೀನಿ, ಸೊ ನೀವು ರಿವೈಸ್ ಕೂಡ ಮಾಡ್ಬೋದು. ಓಕೆ. ನೋ ಜಸ್ಟ್ ಎ ಮಿನಿಟ್. ಸೊ ಹಿಯರ್ ವಿ ವಿಲ್ ರೈಟ್ ದ ಫುಲ್ ಕ್ರಾಸ್. ಸೊ ಈ ವಿಡಿಯೋದು ಸ್ವಲ್ಪ ಅಲ್ಲ ಜಾಸ್ತಿನೇ ಲೆಂದಿ ಆಗುತ್ತೆ ವಿಡಿಯೋ, ಯಾಕಂದರೆ ಇಲ್ಲಿ ಸುಮಾರು ಕ್ರಾಸಸ್ಗಳನ್ನು ಬರಿಬೇಕು. ಓಕೆ. ಸೊ ಜಸ್ಟ್ ಎ ಮಿನಿಟ್.
So what did he do? White eye male is crossed with red eye female. ಓಕೆ ನಾವು ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನಾವು ಪ್ಲಾಂಟ್ಸ್ನಲ್ಲಿ ಬರೀಬೇಕಾದ್ರೆ ಈ ರೀತಿ ಮೇಲ್ ಫೀಮೇಲ್ ಅಂತ ಏನು ಬರಿತಾ ಇರಲಿಲ್ಲ. ಜಸ್ಟ್ ಪೇರೆಂಟಲ್ ಫಿನೋಟೈಪ್, ಪೇರೆಂಟಲ್ ಜಿನೋಟೈಪನ್ನು ಬರೆದು ಅಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನ್ ಬರಿತಾ ಇದ್ವಿ. ಬಟ್ ಇಲ್ಲೇನಾಗಿತ್ತು ಅಂದರೆ TH ಮಾರ್ಗನ್ ಅವರು ಅಬ್ಸರ್ವ್ ಮಾಡಿದಂತಹ ಏನು ವೈಟ್ ಡ್ರಾಸೋಫಿಲಾಗಳಿದ್ವಲ್ಲ ಅವೆಲ್ಲವೂ ಮೇಲ್ ಇದ್ದುವಂತೆ. ರೆಡ್ ಆಯನ್ನು ಹೊಂದಿರುವಂತಹ ಡ್ರಾಸೋಫಿಲೋಗಳು ಅವು ಫಿಮೇಲ್ ಆಗಿದ್ದುವಂತೆ. ಸೊ ಅವ್ರು ಏನು ಮಾಡಿದ್ರು, ಈ ವೈಟ್ ಐಡ್ ಮೇಲ್ಸ್ಗಳೇನಿದಾವಲ್ಲ ಇವನ್ನ ರೆಡ್ ಐ ಫಿಮೇಲ್ಸ್ಗಳ ಜೊತೆ ಅವರು ಕ್ರಾಸ್ ಮಾಡಿದ್ರು. ಓಕೆ, ನಾವು ಹಿಯರ್ ಈ ಪೂರ್ತಿ ವಿಡಿಯೋ ಮುಗಿಯೋವರೆಗೂ ನಾವು XX ಮತ್ತು XY ಕ್ರೋಮೋಸೋಮ್ಸ್ಗಳನ್ನು ಕ್ರಾಸಿಂಗ್ನಲ್ಲಿ ಶೋ ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಒಂದ್ಸತಿ ನಾನು ನಿಮಗೆ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಸಿ ಹಿಯರ್ ಈ ರೀತಿಯಾಗಿ XX ಕ್ರೋಮೋಸೋಮ್ಸ್ಗಳನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ Y ಕ್ರೋಮೋಸೋಮ್ಸ್ಗಳನ್ನು ಈ ರೀತಿಯಾಗಿ XY ಕ್ರೋಮೋಸೋಮನ್ನು ನಾವು ಈ ರೀತಿಯಾಗಿ ತೋರಿಸ್ಬೋದು. ಮ್ಯಾಮ್ ಯಾಕೆ X ಮತ್ತು Y ಕ್ರೋಮೋಸೋಮ್ಸ್ಗಳನ್ನ ತೋರಿಸ್ತಾ ಇದ್ದೀರಿ? ಬಿಕಾಸ್ ವಿ ಆಲ್ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್. ನಮ್ಮಲ್ಲಿ ಎಷ್ಟೊಂದು ಕ್ರೋಮೋಸೋಮ್ಸ್ಗಳಿದಾವಲ್ಲ, ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಈ ಕ್ರೋಮೋಸೋಮ್ಸ್ನಲ್ಲಿ 2 ರೀತಿಯಾದಂತಹ ಕ್ರೋಮೋಸೋಮ್ಸ್ಗಳು ಇರ್ತವೆ. ಒಂದು ಅಲ್ಲೋಸೋಮ್ ಅಂತ ಹೇಳ್ತೀವಿ, ಒಂದು ಅಟೋಸೋಮ್ ಅಂತ ಹೇಳ್ತೀವಿ, ಇನ್ನೊಂದು ಅಲ್ಲೋಸೋಮ್ಸ್. ಸೊ ಹಿಯರ್ ವಿಲ್ ರೈಟ್ ಅಟೋಸೋಮ್ಸ್ ಆ್ಯಂಡ್ ಅಲ್ಲೋಸೋಮ್ಸ್. ಓಕೆ, ಸೊ ನಮ್ಮಲ್ಲಿ 2 ರೀತಿಯಾದಂತಹ ಕ್ರೋಮೋಸೋಮ್ಸ್ಗಳು ಇರ್ತವೆ ಪ್ರತಿಯೊಂದು ಸೆಲ್ಲಿನಲ್ಲಿನೂ. ಈ ಅಟೋಸೋಮ್ಸ್ಗಳೇನಿದಾವಲ್ಲ ದೇ ವಿಲ್ ಕಂಟ್ರೋಲ್ ಆರ್ ದೇ ವಿಲ್ ಇನ್ಫ್ಲೂಯೆನ್ಸ್ ದ ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ ಆಫ್ ಅವರ್ ಬಾಡಿ. ಆ್ಯಂಡ್ ಅಲ್ಲೋಸೋಮ್ಸ್ಗಳೇನಿದಾವಲ್ಲ ದೀಸ್ ವಿಲ್ ಇನ್ಫ್ಲೂಯೆನ್ಸ್ ದ ಸೆಕ್ಸ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಟೋಟಲ್ ಆಗಿ ನಮ್ಮ ಬಾಡಿನಲ್ಲಿ ತಗೊಂಡ್ರೆ 46 ಕ್ರೋಮೋಸೋಮ್ಸ್ಗಳು ಇದ್ದಾವೆ, ಹೌದಾ? ಸೊ ಈ 46 ಕ್ರೋಮೋಸೋಮ್ಸ್ನಲ್ಲಿ 44 ಕ್ರೋಮೋಸೋಮ್ಸ್ ಅಟೋಸೋಮ್ಸ್ ಇದ್ದಾವೆ ಆ್ಯಂಡ್ 2 ಕ್ರೋಮೋಸೋಮ್ಸು ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಅಲ್ಲೋಸೋಮ್ಸ್ಗಳು ಇದ್ದಾವೆ. ಸೊ ಒಂದು ಸೆಲ್ನಲ್ಲಿ ನಾವು ಎಷ್ಟು ಕ್ರೋಮೋಸೋಮ್ಸ್ಗಳನ್ನ ಬರಿತೀವಿ? ಟೋಟಲ್ ಆಗಿ 46 ಕ್ರೋಮೋಸೋಮ್ಸ್ಗಳನ್ನ ಬರಿತೀವಿ. ಅದರಲ್ಲಿ 44 ಕ್ರೋಮೋಸೋಮ್ಸ್ 1 2 3 4 5 6 7 8 9 10 11 12 ಹಾಗೆ 44ವರೆಗೂ ಬರಿತಾ ಹೋಗಿ. 44 ಕ್ರೋಮೋಸೋಮ್ಸ್. ಓಕೆ, ಅದರಲ್ಲಿ 22 ಪೇರ್ಸ್ ಅಂತ ನೀವು ತಗೋಬಹುದು. 2 ಒಂದೇ. 22 ಪೇರ್ ಅಂದ್ರೂ ಒಂದೇ. ಕಳೆದ ವಿಡಿಯೋದಲ್ಲಿ ಏನು ಹೇಳಿದ್ವಲ್ಲ ಹೋಮೋಲೋಗಸ್ ಪೇರ್ ಅಂತ, 22 ಪೇರ್ ಅಂದ್ರೂ ಒಂದೇ, 44 ಅಂದ್ರೂ ಒಂದೇ. ಲಾಸ್ಟಿಗೆ ಏನಿದಾವಲ್ಲ ಅಲ್ಲೋಸೋಮ್ಸು, ನಾವು ದೀಸ್ ಆರ್ ಆಫ್ 2 ಟೈಪ್ಸ್, X ಆ್ಯಂಡ್ Y ಕ್ರೋಮೋಸೋಮ್. ಸೊ ಟೋಟಲ್ ಆಗಿ ಇಲ್ಲಿ ಯಾವುದು ಟೈಪ್ಸ್ಗಳು ಅಂತಿಲ್ಲ, ಸಬ್ ಟೈಪ್ ಅಂತಿಲ್ಲ. ಟೋಟಲ್ ಆಗಿ 44 ಅಟೋಸೋಮ್ಸ್ಗಳು ಇದಾವೆ ನಮ್ಮ ಬಾಡಿನಲ್ಲಿ. ಲಾಸ್ಟಿಗೆ 2 ಅಲ್ಲೋಸೋಮ್ಸ್ ಇರ್ತಾವಲ್ಲ ವಿಚ್ ವಿಲ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ಆನ್ ಇಂಡಿವಿಜುವಲ್. ಇಲ್ಲಿ ನಮಗೆ 2 ಟೈಪ್ಸ್, X ಕ್ರೋಮೋಸೋಮ್ ಮತ್ತು Y ಕ್ರೋಮೋಸೋಮ್. ಯಾವ ಜೀವಿಯ ಜೀವಕೋಶದಲ್ಲಿ XX ಕ್ರೋಮೋಸೋಮ್ಸ್ ಇರ್ತಾವಲ್ಲ, ಸೊ ದಿಸ್ ವಿಲ್ ಬಿಕಮ್ ದ ಫೀಮೇಲ್. ಓಕೆ, ಈ ಸಿಂಬಾಲು ಫಿಮೇಲಿಗೆ, ಸಿ ಹಿಯರ್ ಫಿಮೇಲ್ ಕೆಳಗಡೆ ಬಂದಿದೆಯಲ್ಲ ಈ ಪಾರ್ಟ್ ಸೇಮ್. ಅದೇ ಕ್ರೋಮೋಸೋಮು X ಮತ್ತು Y ಕಾಂಬಿನೇಷನ್ ಅಲ್ಲಿ ಇತ್ತು ಅಂತಂದ್ರೆ ದೆನ್ ದಿಸ್ ವಿಲ್ ಬಿಕಮ್ ದ ಮೇಲ್. ಓಕೆ, ಸೊ ಅದಕ್ಕೆ 2 ಕ್ರೋಮೋಸೋಮ್ಸ್ಗಳು ಈ ಆರ್ಗ್ಯಾನಿಸಮ್ದು ಜೆಂಡರನ್ನು, ಸೆಕ್ಸನ್ನು ಅವು ಡಿಟರ್ಮೈನ್ ಮಾಡ್ತಿದ್ದಾವೆ. ಸೊ ಈ ಸೆಲ್ಲನ್ನು ತಗೊಳ್ಳಿ, ನಮ್ಮ ಬಾಡಿನಲ್ಲಿರುವಂಥ ಯಾವುದೇ ಒಂದು ಸೆಲ್ಲನ್ನು ನಾವಿಲ್ಲಿ ತಗೊಂಡಿದ್ದೀವಿ. ಸೊ 44 ಕ್ರೋಮೋಸೋಮ್ಸ್ಗಳಿದ್ದಾವೆ. ಲಾಸ್ಟಿಗೆ 2 ಕ್ರೋಮೋಸೋಮು XX ಇದ್ದು ಅಂತಂದರೆ ಆವಾಗ ಈ ಜೀವಕೋಶವನ್ನು ಹೊಂದಿದಂತಹ ಆರ್ಗ್ಯಾನಿಸಮ್ಮು ಫಿಮೇಲ್ ಆಗಿರುತ್ತೆ. ಲಾಸ್ಟ್ 2 ಕ್ರೋಮೋಸೋಮ್ಸ್ನಲ್ಲಿ XY ಕಾಂಬಿನೇಷನ್ ಇತ್ತು ಅಂತಂದರೆ, ಅಂದರೆ ಒಂದು X ಕ್ರೋಮೋಸೋಮು ಒಂದು Y ಕ್ರೋಮೋಸೋಮ್ ಇತ್ತು ಅಂದರೆ ಆವಾಗ ಈ ಜೀವಿ ಮೇಲ್ ಆಗಿ ಹುಟ್ಟುತ್ತೆ ಅಥವಾ ಅದು ಮೇಲ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಓಕೆ, ಸೊ ನಾವಿವಾಗ ಏನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಲ್ಲ ಮೇಲ್ ಮತ್ತು ಫಿಮೇಲ್ ಅಂತ. ಮೇಲ್ ಅಂದರೆ ಏನಿರುತ್ತೆ ಅಂತ ಹೇಳಿದ್ವಿ, XY ಕ್ರೋಮೋಸೋಮ್. ಸಿ ಇವಾಗ X ಕ್ರೋಮೋಸೋಮ್ ಮತ್ತು X ಕ್ರೋಮೋಸೋಮ್ ಅಂದರೆ ಇದು ಒಂದು ಹೋಮೋಲೋಗಸ್ ಪೇರೇ ಆಯಿತು. ಯಾಕಂದರೆ ಸೇಮ್ ಕ್ರೋಮೋಸೋಮ್ ಇದೆ X ಮತ್ತು X. ಅದೇ ನೀವು X ಮತ್ತು Y ತಗೊಂಡ್ರೆ ಅವು ಸೇಮ್ ಆಗಿಲ್ಲ, ದೇ ಆರ್ ನಾಟ್ ದ ಹೋಮೋಲೋಗಸ್ ಬಿಕಾಸ್ X ಕ್ರೋಮೋಸೋಮದ್ದು ಶೇಪೇ ಬೇರೆ ಇದೆ, Y ಕ್ರೋಮೋಸೋಮದ್ದು ಶೇಪೇ ಬೇರೆ ಇದೆ. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾವು ಫಿಮೇಲ್ ಅಂತ ಏನು ಹೇಳ್ತೀವಲ್ಲ, ಫಿಮೇಲ್ ಆರ್ಗ್ಯಾನಿಸಮ್ಸ್ನಲ್ಲಿ ಎಕ್ಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಐ ಆಮ್ ಟೆಲಿಂಗ್. ಸೊ 44 ಪ್ಲಸ್ XX ಅಂತ ಬರಿತೀವಿ. ಇಲ್ಲಿ 44 ಮೇಲ್ಸ್ನಲ್ಲಿ
44 ಪ್ಲಸ್ ಎಕ್ಸ್ ಆ್ಯಂಡ್ ವೈ ಅಂತ ಬರಿತೀವಿ. ಸೊ ಇಲ್ಲಿ ಎರಡು ಸೇಮ್ ಇದ್ದಾವೆ, ಇಲ್ಲಿ ಎರಡು ಡಿಫ್ರೆಂಟ್ ಆಗಿದ್ದಾವೆ. ಇವೆರಡು ಸೇಮ್ ಅಂದರೆ ಇದನ್ನು ಒಂದು ಪೇರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಹೌದು ತಾನೆ. ಸೊ 22 ಮತ್ತು 1 23 ಪೇರ್ ಅಂತ ಇಲ್ಲಿ ಈಸಿಯಾಗಿ ಹೇಳ್ಬಿಡ್ಬೋದು. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ 22 ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇದ್ದಾವೆ ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಆರ್ ನಾಟ್ ಹೋಮೋಲಾಗಸ್ ಬಿಕಾಸ್ ದೇ ಆರ್ ಡಿಫರೆಂಟ್ ಇನ್ ಶೇಪ್ ಸೇಮ್ ಇದ್ರೆ ಮಾತ್ರ ಹೋಮೋಲಾಗಸ್ ವರ್ಡನ್ನು ಯೂಸ್ ಮಾಡ್ಬೋದು. ಸೊ ಮೇಲ್ಸ್ನಲ್ಲಿ 22 ಪೇರ್ ಆಫ್ ಕ್ರೋಮೋಸೋಮ್ಸ್ ಪ್ಲಸ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನಾವು ಇವಾಗ ನಾನು ಮೇಲನ್ನು ಇಲ್ಲಿ ಬರ್ತಿದ್ದೀನಿ ಅಂತಂದರೆ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್, ದಿಸ್ ಈಸ್ ಎಕ್ಸ್ ಕ್ರೋಮೋಸೋಮ್, ದಿಸ್ ಈಸ್ ವೈ ಕ್ರೋಮೋಸೋಮ್. ವೈ ಕ್ರೋಮೋಸೋಮ್ ಸ್ಟ್ರಕ್ಚರ್ ಚೇಂಜ್ ಇರುತ್ತೆ, ಅದಕ್ಕೆ ಇಲ್ಲಿ ರಿಪ್ರೆಸೆಂಟ್ ಮಾಡಿರೋದು. ಅದೇ ನೀವು ಫೀಮೇಲಿಗೆ ಬಂದರೆ ಎಕ್ಸ್ ಕ್ರೋಮೋಸೋಮ್, ಎರಡು ಸೇಮ್ ಕ್ರೋಮೋಸೋಮನ್ನು ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೇನೆ. ದಿಸ್ ಈಸ್ ಸೆಂಟ್ರೋಮಿಯರ್. ಓಕೆ, ನಾವು ಸಿ ಹಿಯರ್ ವಿ ಹ್ಯಾವ್ ಟೇಕನ್ ದ ಐ ಕಲರ್. ಸೊ ಡ್ರಾಸೋಫಿಲೋದಲ್ಲಿ ನೀವು ನೆನ್ಪಿಟ್ಕೋಬೇಕು ಏನೇನಂತಂದರೆ, ಈ ಕ್ಯಾರೆಕ್ಟರ್ಸ್ಗಳೇನಿದಾವಲ್ಲ ಅದರಲ್ಲಿ ಯಾವುದು ಡಾಮಿನೆಂಟು ಮತ್ತು ಯಾವುದು ರಿಸೆಸಿವ್ ಅಂತ ನಿಮಗೆ ಗೊತ್ತಾಗಬೇಕು. ಸೊ ನಾವು ಈ ಕ್ರಾಸ್ಗಳನ್ನು ಇವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ವಿಡಿಯೋದು ಪ್ರತಿಯೊಂದು ಪಾಯಿಂಟು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು, ಸೊ ದ್ಯಾಟ್ ಯಾವುದೇ ಕ್ವಶನ್ ಕೇಳಿದ್ರೂ ನಿಮಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಥಿಂಕ್ ಮಾಡ್ಬೋದು. ನಾವು ಸಿ ಹಿಯರ್, ನಾವು ಇಮ್ಯಾಜಿನ್ ವೈಟ್ ಐ ಕಲರ್ದು ಜೀನನ್ನು ಡಬ್ಲ್ಯೂ ಅಂತ ಬರಿತಾ ಇದ್ದೀನಿ, ರೆಡ್ ಐದನ್ನು W+ ಅಂತ ಬರಿತಾ ಇದ್ದೀನಿ. ನಾವು ಇನ್ ಕೇಸ್ ಆಫ್ ಪ್ಲಾಂಟ್ಸ್ನಲ್ಲಿ ನಾವೇನು ಮಾಡ್ತಾ ಇದ್ವಿ, ಡಾಮಿನೆಂಟ್ ಕ್ಯಾರೆಕ್ಟರನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಬರಿತಾ ಇದ್ವಿ, ರಿಸೆಸಿವ್ ಕ್ಯಾರೆಕ್ಟರನ್ನು ಸ್ಮಾಲ್ ಲೆಟರ್ನಲ್ಲಿ ಬರಿತಾ ಇದ್ವಿ. ಬಟ್ ಯೂಶ್ವಲಿ ಆ್ಯನಿಮಲ್ಸ್ನಲ್ಲಿ ಮಾಡಬೇಕಾದ್ರೆ ರಿಸೆಸಿವ್ ಕ್ಯಾರೆಕ್ಟರನ್ನು ಸ್ಮಾಲ್ ಲೆಟರಿಂದ ಬರಿತೀವಿ, ಬಟ್ ಡಾಮಿನೆಂಟ್ ಕ್ಯಾರೆಕ್ಟರನ್ನು ಬರಿಬೇಕಾದ್ರೆ ಅದೇ ಸ್ಮಾಲ್ ಲೆಟರನ್ನು ಬರೋದು ಮೇಲೆ ಪ್ಲಸ್ ಸೈನನ್ನು ಹಾಕ್ತೀವಿ. ಸೊ ಹಿಯರ್ ಪ್ಲಸ್ ಸೈನ್. ಓಕೆ, ಸೊ ರೆಡ್ ಐಯನ್ನು ಹೊಂದಿರುವಂತಹ ಫಿಮೇಲ್ ಏನಿದೆಯಲ್ಲ, ಇಟ್ ಹ್ಯಾಸ್ ಅ W+ ಜೀನ್. ಓಕೆ, ಅದೇ ನೀವು ವೈಟ್ ಐ ತಗೊಂಡ್ರೆ ದಿಸ್ ಈಸ್ ದ W ಅಂತ ತೋರಿಸಿದ್ದೀನಿ ನಾನು. ಇಲ್ಲಿ ನಾವು ಬರೀಲಿಕ್ಕಾಗಲ್ಲ, ಯಾಕಂದರೆ ಇದು ಹೋಮೋಲೋಗಸ್ ಅಲ್ಲ. ಹೋಮೋಲೋಗಸ್ ಇದ್ದರೆ ಮಾತ್ರ ಬರಿಬೋದಿತ್ತಲ್ಲ, ಬಟ್ ಇದು ಹೋಮೋಲೋಗಸ್ಸೇ ಇಲ್ಲ ಅಂತಂದರೆ ವೈ ಕ್ರೋಮೋಸೋಮ್ ಮೇಲೆ ನಾವು ಯಾವುದೋ ಜೀನ್ಸ್ಗಳನ್ನು ಇಲ್ಲಿ ಅಲೋಕೇಟ್ ಮಾಡ್ತಿರಲ್ಲ, ಯಾಕಂದರೆ ಇರೋದೇ ಇಲ್ಲ. ಇದರದ್ದು ಅಲ್ಟರ್ನೇಟಿವ್ ಫಾರ್ಮ್ ಇಲ್ಲಿ ಇರೋದಿಲ್ಲ, ಯಾಕಂದರೆ ಅದು ಹೋಮೋಲೋಗಸ್ ಪೇರ್ ಅಲ್ಲ. Okay, now this is the genotype and phenotype of the parents. Now we will form the gametes. ಓಕೆ, ಸಿ ಈ ಕ್ರೋಮೋಸೋಮ್ಸ್ಗಳನ್ನು ಹೀಗೆ ತೋರಿಸಿದ್ದೀನಲ್ಲ, ಬಟ್ ನಾನು ಇಲ್ಲಿ ಈ ರೀತಿಯಾಗಿ ಡ್ರಾ ಮಾಡ್ತೇನೆ, ಯಾಕಂದರೆ ಸ್ಪೇಸ್ ಇಲ್ಲ ಇಲ್ಲಿ. ಸೊ ಕನ್ಫ್ಯೂಸ್ ಆಗಬಾರ್ದು, ಮ್ಯಾಮ್ ಇದೇನು ಮಾಡಿಬಿಟ್ರಿ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ದ ಸೇಮ್ ಒನ್ ಐ ವಿಲ್ ರೈಟ್ ಹಿಯರ್. ಸೊ ಇಲ್ಲಿ ಇದು ಹೋಮೋಲೋಗಸ್ ಸೇಮ್ ಇರೋದ್ರಿಂದ, ಹೋಮೋಸೈಗಸ್ ಇರೋದ್ರಿಂದ ಓನ್ಲಿ ಒನ್ ಟೈಪ್ ಆಫ್ ದ ಜೀನನ್ನು ಇಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು, ದಟ್ ಈಸ್ W+. ಓಕೆ, ಇಲ್ಲಿಂದ ಫಾರ್ಮ್ ಆದಂತಹ ಗ್ಯಾಮೆಟ್ಟು. ಬಟ್ ಇಲ್ಲಿ ನಮಗೆ ಎರಡು ರೀತಿಯಾದಂತಹ ಗ್ಯಾಮೆಟ್ ಫಾರ್ಮೇಷನ್ ಆಗ್ತವೆ. ಮೊದಲನೇ ಗ್ಯಾಮೆಟ್ನಲ್ಲಿ ಇಲ್ಲಿ ಈ ಪಾಯಿಂಟಲ್ಲಿ W ಇದೆ. ಓಕೆ, ಎರಡನೇ ಗ್ಯಾಮೆಟ್ ಯಾವುದು, ವೈ ಕ್ರೋಮೋಸೋಮನ್ನು ಹೊಂದಿರುವಂತಹ ಗ್ಯಾಮೆಟ್. ಬಿಕಾಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ, ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿದಾವಲ್ಲ, ಆ ಎಲ್ಲ ಕ್ರೋಮೋಸೋಮ್ಸ್ಗಳು ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಸಪ್ರೇಟ್ ಆಗ್ತವೆ. ಒಂದೊಂದು ಕ್ರೋಮೋಸೋಮು ಒಂದೊಂದು ಗ್ಯಾಮೆಟಿಗೆ ಹೋಗುತ್ತೆ ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಓಕೆ, ಒಂದೊಂದು ಸೆಟ್ ಆಫ್ ಕ್ರೋಮೋಸೋಮ್. ಓಕೆ, ನಾವು ಸಿ ಹಿಯರ್ ಇವಾಗ ಕ್ರಾಸ್ ಮಾಡೋಣ. ದೀಸ್ ಆರ್ ದ ಗ್ಯಾಮೆಟ್ಸ್. ನಾವು ಸೊ ಯೂಶ್ವಲಿ ಗ್ಯಾಮೆಟ್ಸನ್ನು ಹೀಗೆ ರೌಂಡಾಗಿ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹಾಕಿರ್ತೀವಿ. ಓಕೆ, ಸೊ ನಾನೇನು ಹೇಳಿದ್ದೆ, ಇಲ್ಲಿರುವಂತಹ ಎಲ್ಲ ಗ್ಯಾಮೆಟ್ಸ್ಗಳನ್ನು ಒಂದೊಂದೇ ತಗೊಂಡು ಈ ಕಡೆ ಎಲ್ಲ ಕ್ರಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಕ್ರಾಸ್. ಸೊ ಫಸ್ಟು ಈ ಗ್ಯಾಮೆಟ್ಟು ಮತ್ತು ಈ ಗ್ಯಾಮೆಟ್ಟು ಕಂಬೈನ್ ಆಗ್ಬೋದು, ನೆಕ್ಸ್ಟ್ ಈ ಗ್ಯಾಮೆಟ್ಟು ಮತ್ತು ಈ ಗ್ಯಾಮೆಟ್ಟು ಕಂಬೈನ್ ಆಗ್ಬೋದು. ಸೊ ಇವೆರಡು ಕಂಬೈನ್ ಆದಾಗ ನಾವು ಸಿ ಹಿಯರ್ W+ ಮತ್ತು W ಇದೆ. ಇವೆರಡು ಬಂದಾಗ ಇಲ್ಲಿ W+ ಇದೆ. ಓಕೆ, ಆ್ಯಂಡ್ 1 Y ಕ್ರೋಮೋಸೋಮ್. ಓಕೆ, ನಾವು ಇವಾಗ ಇವತ್ತರದ್ದು ಫಿನೋಟೈಪನ್ನು ಬರೀರಿ. ಫಿನೋಟೈಪ್ ಏನಾಗುತ್ತೆ, ಅಗೇನ್ ಐ ವಿಲ್ ರೈಟ್ ವಿತ್ ಅ ಗ್ರೀನ್ ಕಲರ್. XX ಕ್ರೋಮೋಸೋಮ್ ಇದೆ ಅಂದರೆ ಇದು ಫಿಮೇಲ್. ಹೌದಾ, ಎಂತಹ ಫಿಮೇಲು, ಪ್ಲಸ್ ಇರೋದು ಡಾಮಿನೆಂಟ್ ಅಲೀಲು, ಪ್ಲಸ್ ಇರದೇ ಇರೋದು ರಿಸೆಸಿವ್ ಅಲೀಲ್. ಸೊ F1ನಲ್ಲಿ ಏನಾಗ್ತಾ ಇದೆ, ಡಾಮಿನೆಂಟು ರಿಪ್ರೆಸೆಂಟ್ ಆಗುತ್ತಲ್ಲ, ಎಕ್ಸ್ಪ್ರೆಸ್ ಆಗುತ್ತಲ್ಲ. ಸೊ ಪ್ಲಸ್ ಸೈನ್ ಇತ್ತು ಅಂತಂದರೆ ರೆಡ್ ಕಲರ್. ಸೊ ದಿಸ್ ಈಸ್ ಅ ರೆಡ್ ಐ ಫಿಮೇಲ್. ಓಕೆ, ನೆಕ್ಸ್ಟ್ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಇದ್ರೆ ಇದು ಮೇಲ್ ಆರ್ಗ್ಯಾನಿಸಮ್ ಇದೆ. W+ ಅಂತಂದರೆ ಯಾವುದಿದು ಅಲ್ಲಿಲು, ಡಾಮಿನೆಂಟ್ ಅಲ್ಲಿಲು. ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು ಇಲ್ಲಿ, ರೆಡ್ ಐ.
ಸೊ ರೆಡ್ ಐ ಫಿಮೇಲನ್ನು ವೈಟ್ ಐ ಮೇಲ್ ಜೊತೆ ಇಲ್ಲಿ ಕ್ರಾಸ್ ಮೇಟಿಂಗ್ ಮಾಡಿದಾಗ ಅಥವಾ ಬ್ರೀಡಿಂಗ್ ಮಾಡಿದಾಗ F1 ಜನರೇಷನಲ್ಲಿ ನಮಗೆ ರೆಡ್ ಐ ಫಿಮೇಲೆ ಸಿಕ್ತು ಮತ್ತು ರೆಡ್ ಐ ಮೇಲೆ ಸಿಕ್ತು. ಸೊ ಇಲ್ಲಿ ಎಲ್ಲೂ ನಿಮಗೆ ವೈಟ್ ಕಲರ್ ಮೇಲ್ ಸಿಗಲೇ ಇಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, F1 ನಾವು ಪ್ಲಾಂಟ್ಸ್ನಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಮಾಡ್ತಾ ಇದ್ವಲ್ಲ, ಇಲ್ಲಿಯೂ ಕೂಡ F1 ಜನರೇಷನನ್ನು ಬ್ರೀಡಿಂಗ್ ಮಾಡಬೇಕು. F1 F1 ಜೊತೆನೇ ಮಾಡಬೇಕು. ಸೊ ನೆಕ್ಸ್ಟ್ ಜನರೇಷನ್ ಈಸ್ F1 ಇಂಟು F1 ಹಾಗಂತ ನೀವು ಇದನ್ನ ಮತ್ತೆ ಇದ್ರ ಜೊತೆನೆ ಮಾಡೋದು, ಇದನ್ನ ಮತ್ತೆ ಇದ್ರ ಜೊತೆನೆ ಮಾಡೋದಲ್ಲ. ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಅಂತ ಇದಾವಲ್ಲ, ಸೊ ದಿಸ್ ಫಿಮೇಲ್ ಈಸ್ ಕ್ರಾಸ್ಡ್ ವಿತ್ ದಿಸ್ ಮೇಲ್. F1 ಜನರೇಷನ್ನಲ್ಲಿ F1 ಫಿಮೇಲ್ ಈಸ್ ಕ್ರಾಸ್ಡ್ ವಿತ್ F1 ಮೇಲ್. ಪ್ಲಾಂಟ್ನಲ್ಲಿ ಮಾಡಬೇಕಾದ್ರೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಬರೆದ್ಬಿಡ್ತಿದ್ವಿ. F1 ಈಸ್ ಸೆಲ್ಫ್ಡ್ ಅಂತ, ಅಂದರೆ ಒಂದೇ ಪ್ಲಾಂಟ್ನಲ್ಲಿ ಅದರದ್ದೇ ಮೇಲ್ ಸೆಕ್ಸ್ ಆರ್ಗನ್ಸ್ಗಳೇನಿದ್ದಾವೆ ಅದರದ್ದೇ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಜೊತೆ ಅವು ಅಲ್ಲಿ ಪಾಲಿನೇಷನ್ ಆಗ್ತಾ ಇದ್ವು. ಬಟ್ ಇಲ್ಲಿ ನಾವು ಅನಿಮಲ್ಸ್ನಲ್ಲಿ ಏನು ಮಾಡ್ತಾ ಇದ್ದೀವಿ, F1 ಜನರೇಷನಲ್ಲಿ ಬಂದಂತಹ ಮೇಲ್ ಮತ್ತು ಫಿಮೇಲ್ ಏನಿದಾವಲ್ಲ ಅವ್ರ ಮಧ್ಯೆ ನಾವು ಬ್ರೀಡಿಂಗನ್ನು ಮಾಡ್ತಾ ಇದ್ದೀವಿ. ಸೊ ನಾವು F1ನಲ್ಲಿ ಇವೆರಡನ್ನು ಮತ್ತೆ ಬ್ರೀಡ್ ಮಾಡ್ತಾ ಇರೋದು. ಎಂಥದ್ದು, ಅಗೇನ್ ರೆಡ್ ಫಿಮೇಲ್ ಓಕೆ ಈಸ್ ಕ್ರಾಸ್ಡ್ ವಿತ್ ರೆಡ್ ಮೇಲ್. ಈ ಪಾಯಿಂಟ್ ಗೊತ್ತಾಯ್ತಾ ನಿಮಗೆ? ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡಿ. ಓಕೆ, F1 ಜನರೇಷನಲ್ಲಿ ಸಿಕ್ಕಂತಹ ಮೇಲ್ ಮತ್ತು ಫಿಮೇಲನ್ನು ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಮತ್ತೆ ಸೇಮ್ ಬರಲ್ಲ ನಾನಿಲ್ಲಿ. ದಿಸ್ ಈಸ್ ದ ಜಿನೋಟೈಪ್. ಓಕೆ, ಆ್ಯಂಡ್ ದಿಸ್ ಈಸ್ ದ ಜಿನೋಟೈಪ್. ನಾವು ಇವಾಗ ಇದನ್ನ ಇಟ್ಕೊಂಡು ನಾವು ಗ್ಯಾಮೆಟ್ಸನ್ನು ಫಾರ್ಮ್ ಮಾಡಬೇಕು. ನಾವು ಸಿ ಹಿಯರ್, ಇಲ್ಲಿ ಎಷ್ಟು ರೀತಿಯಾದಂತಹ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತವೆ, ಎರಡು ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತವೆ. ಒಂದು ಗ್ಯಾಮೆಟ್ನಲ್ಲಿ W+ ಹೋಗುತ್ತೆ, ಇನ್ನೊಂದು ಗ್ಯಾಮೆಟ್ನಲ್ಲಿ W ಬರುತ್ತೆ. ಸೊ ಅದನ್ನೇ ನಾನಿಲ್ಲಿ ಡ್ರಾ ಮಾಡ್ತೀನಿ. ಒಂದರಲ್ಲಿ W+ ಇದೆ ಒಂದು ಗ್ಯಾಮೆಟ್ನಲ್ಲಿ, ಇನ್ನೊಂದು ಗ್ಯಾಮೆಟ್ನಲ್ಲಿ ಜಸ್ಟ್ W ಇದೆ. ಇದೆರಡು ಗ್ಯಾಮೆಟ್ಸ್ಗಳು. ಸಿ ಹಿಯರ್ ಐ ವಿಲ್ ರೈಟ್ ಗ್ಯಾಮೆಟ್ಸ್. ಓಕೆ, ನೆಕ್ಸ್ಟ್ ನೀವು ಮೇಲಿಗೆ ಬಂದರೆ ಇಲ್ಲಿಯೂ ಕೂಡ ಎರಡು ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತವೆ. ಒಂದು ಗ್ಯಾಮೆಟ್ನಲ್ಲಿ W+ ಜೀನ್ ಹೋಗಿದೆ, ಇನ್ನೊಂದು ಗ್ಯಾಮೆಟಲ್ಲಿ ಜಸ್ಟ್ Y ಕ್ರೋಮೋಸೋಮ್ ಇದೆ, ಅದರ ಮೇಲೆ ನಾವು ಜೀನ್ಸನ್ನು ಯಾವುದೂ ರಿಪ್ರೆಸೆಂಟ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಒನ್ ಗ್ಯಾಮೆಟ್, this is another gamete from the female, and this is one gamete, and this is second gamete from the male organism. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಒಂದು ಗ್ಯಾಮೆಟನ್ನು ತಗೊಂಡು ಇಲ್ಲಿರುವಂತಹ ಎಲ್ಲ ಗ್ಯಾಮೆಟ್ಸ್ಗಳ ಜೊತೆ ನಾವು ಫ್ಯೂಸ್ ಮಾಡ್ತಾ ಹೋಗಬೇಕು. ಓಕೆ, ನಾವು ಸಿ ಹಿಯರ್, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಫಸ್ಟ್ ಇದನ್ನು ತಗೊಂಡು ಇದನ್ನು ಒಂದ್ಸತಿ ಇದ್ರ ಜೊತೆ ಮತ್ತು ಒಂದ್ಸತಿ ಇದ್ರ ಜೊತೆ ಈ ಗ್ಯಾಮೆಟ್ ಜೊತೆ ಬ್ರೀಡ್ ಮಾಡೋಣ, ಕಾಂಬಿನೇಷನ್ ಮಾಡೋಣ. ಸೊ ಫಸ್ಟ್ ಒನ್ ವಿ ಆರ್ ಟೇಕಿಂಗ್ ದಿಸ್ ಆ್ಯಂಡ್ ದಿಸ್, ಅಂದರೆ W+ ಇಲ್ಲಿರೋದು ಓಕೆ, ಮತ್ತು ಅಲ್ಲಿರೋದು ಯಾವುದು, ಅದು ಕೂಡ W+. ಇದು ಒಂದು ಕಾಂಬಿನೇಷನ್ ಆಯಿತು. ಓಕೆ, ಸೆಕೆಂಡ್ ಒನ್ ಇದನ್ನು ತೊಗೊಂಡು ಹೋಗಿ Y ಕ್ರೋಮೋಸೋಮ್ ಜೊತೆ ಇಲ್ಲಿರುವಂತಹ ಗ್ಯಾಮೆಟ್ ಜೊತೆ ಓಕೆ ಏನೇನು ಬರುತ್ತೆ ನೋಡಿ, W+ ಆ್ಯಂಡ್ ಇಲ್ಲಿರುವಂತಹ Y ಗ್ಯಾಮೆಟನ್ನು Y ಕ್ರೋಮೋಸೋಮನ್ನು ಹೊಂದಿರುವಂತಹ ಗ್ಯಾಮೆಟ್ ಇದಾಯಿತು. ನೆಕ್ಸ್ಟ್ ಇನ್ ಕೇಸ್ ಈ ಗ್ಯಾಮೆಟ್ ಮತ್ತು ಈ ಗ್ಯಾಮೆಟ್ ಏನಾದ್ರೂ ಕಂಬೈನ್ ಆಗಿದ್ದು ಅಂತಂದರೆ ಅವಾಗ W ಇದೆ ಮತ್ತು W+ ಇದೆ. ಸೊ ಫಸ್ಟ್ W+ ಅನ್ನು ಬರಿತಾ ಇದ್ದೀನಿ, ದೆನ್ W ಅನ್ನು ಬರಿತಾ ಇದ್ದೀನಿ. ಓಕೆ, ಆ್ಯಂಡ್ ಲಾಸ್ಟ್ ಕಾಂಬಿನೇಷನ್ ಈ ಗ್ಯಾಮೆಟ್ ಏನಾದ್ರೂ ಈ ಗ್ಯಾಮೆಟ್ ಜೊತೆ ಕಂಬೈನ್ ಆಗಿತ್ತು ಅಂತಂದರೆ ದೆನ್ ವಿ ಹ್ಯಾವ್ ಅ W ಹಿಯರ್ ಆ್ಯಂಡ್ Y ಕ್ರೋಮೋಸೋಮ್. ಓಕೆ, ಇದು 4 ಕಾಂಬಿನೇಷನ್ಸ್ಗಳನ್ನು ನಾವು ಬರೆದ್ವಿ. ಮ್ಯಾಮ್ ಇಲ್ಲಿ ಎಲ್ಲೆಲ್ಲಿ XX ಆಯಿತು ಎಲ್ಲೆಲ್ಲಿ XY ಆಯಿತು ಅಂತ ಗೊತ್ತಾಗಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿಯೂ X ಇದೆ, ಇಲ್ಲಿಯೂ X ಕ್ರೋಮೋಸೋಮ್ ಇದೆ, ಸೇಮ್ ಇದೆಯಲ್ವಾ. ಸೊ XX, ಇಲ್ಲಿ X ಕ್ರೋಮೋಸೋಮ್ ಇದೆ, ಇಲ್ಲಿ Y ಕ್ರೋಮೋಸೋಮ್ ಇದೆ. ಸೊ ಇಲ್ಲಿ ಒಂದು X ಮತ್ತು ಒಂದು Y. ನೆಕ್ಸ್ಟ್ ಇವೆರಡು ಜಾಯಿನ್ ಆದರೆ ಇದು X ಕ್ರೋಮೋಸೋಮ್, ಇದು X ಕ್ರೋಮೋಸೋಮ್ XX, ಇದು X ಕ್ರೋಮೋಸೋಮ್, ಇದು Y ಕ್ರೋಮೋಸೋಮ್. ಸೊ ಇದು ಮೇಲ್. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ 2 XX ಬರ್ದಿದ್ದೀವಿ, 2 ಫಿಮೇಲ್ ಆರ್ಗ್ಯಾನಿಸಮ್ಸನ್ನು ಬರ್ದಿದ್ದೀವಿ, 2 ಮೇಲ್ ಆರ್ಗ್ಯಾನಿಸಮ್ಸನ್ನು ಬರ್ದಿದ್ದೀವಿ. ಇವಾಗ ಇವತ್ತರದ್ದು ಫಿನೋಟೈಪ್ ಯಾವ ಕಲರ್ ರೆಡ್ ಐ ಇರುತ್ತೆ ಅಂತ ನೋಡೋಣ. W+ ಅಂದರೆ 2 ಡಾಮಿನೆಂಟ್ ಅಲೀಲ್ಸ್ಗಳು. ಸೊ ಇಲ್ಲಿ ರೆಡ್ ಐ ಫಿಮೇಲ್, ಹೌದಾ? ನೀವೇ ನೋಡಿ, ಇಲ್ಲಿ ರೆಡ್ ಐ ಫಿಮೇಲ್. ಇಲ್ಲಿ ನೋಡಿ X ಮತ್ತು Y ಕ್ರೋಮೋಸೋಮ್ ಅಂದರೆ ದಿಸ್ ಈಸ್ ಅ ಮೇಲ್. W+ X ಕ್ರೋಮೋಸೋಮ್ ಮೇಲೆ ಇರೋದು ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ W+ ಅಂದರೆ ಏನಂತ ಹೇಳಿದೆ, ರೆಡ್ ಕಲರ್. ಸೊ ದಿಸ್ ಈಸ್ ಅ ರೆಡ್ ಐ ಮೇಲ್. ನೆಕ್ಸ್ಟ್ 2 XX ಕ್ರೋಮೋಸೋಮ್ ಇದ್ದಾವೆ ಅಂತಂದರೆ ಫಿಮೇಲ್ ಆಯಿತು. ಐ ಕಲರ್ ಏನಾಗುತ್ತೆ,
W+ ಮತ್ತು W ಇದೆ. ಸೊ W+ ಅಂದರೆ ಡಾಮಿನೆಂಟ್ ಅಂದರೆ ರೆಡ್ ಕಲರ್ ವಾಸ್ ಡಾಮಿನೆಂಟ್. ಸೊ ರೆಡ್ ಐ. ಓಕೆ, ನೋಡ್ಕೊ, ಜಸ್ಟ್ ಬರಿತಾ ಹೋಗಿ ನೀವು. ನೆಕ್ಸ್ಟು X ಕ್ರೋಮೋಸೋಮ್ ಮತ್ತು Y ಕ್ರೋಮೋಸೋಮ್ ಅಂದರೆ ಇದು ಮೇಲ್ ಆರ್ಗ್ಯಾನಿಸಮ್, ಮೇಲ್ ಫ್ರೂಟ್ ಫ್ಲೈ ಇದೆ. ಸೊ W ಮಾತ್ರ ಇದೆ, ಸ್ಮಾಲ್ ರಿಸೆಸಿವ್. W ಅಂದರೆ ವೈಟ್ ಕಲರ್, ಸೊ ವೈಟ್ ಐ. ಸೊ ಇದು ನಮ್ಮದು F2 ಜನರೇಷನ್. ಕ್ರಾಸ್ ಗೊತ್ತಾಯ್ತಾ ಹೆಂಗೆ ಮಾಡಿದ್ವಿ ಅಂತ? ಓಕೆ, ನಾವು ಸಿ ಹಿಯರ್ 50% ಫೀಮೇಲ್ ಇದೆ, 50% ಮೇಲ್ ಇದೆ. ಇಲ್ಲಿರುವಂತಹ ಎಲ್ಲ ಫೀಮೇಲ್ಸ್ ಏನಿದಾವಲ್ಲ, ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಸಿ ಹಿಯರ್ this female and this female are red color. So all females are red in color. ಓಕೆ, ನೆಕ್ಸ್ಟ್ ಒನ್, ಇಲ್ಲೊಂದು ಮೇಲು ಇಲ್ಲೊಂದು ಮೇಲು. ಇಲ್ಲಿರುವಂತಹ ಮೇಲು ರೆಡ್ ಕಲರ್ ಇದೆ, ಇಲ್ಲಿ ಬರೆದಿರುವಂತಹ ಮೇಲು ವೈಟ್ ಕಲರ್ ಇದೆ. ಅಂದರೆ 50% ಆಫ್ ಫೀಮೇಲ್ ಮತ್ತು ಮೇಲನ್ನು ತಗೊಂಡ್ರೆ F2 ಜನರೇಷನ್ನಲ್ಲಿ 50% ಮೇಲ್ ಇದೆ ಮತ್ತು 50% ಫೀಮೇಲ್ ಇದೆ. ಇಲ್ಲಿರುವಂತಹ ಎಲ್ಲ 50% ಫೀಮೇಲ್ಸಿಗೆ ರೆಡ್ ಐ ಕಲರ್ ಇದೆ. ಓಕೆ, ಬಟ್ ನೀವು ಅದೇ ಮೇಲ್ಸನ್ನು ತಗೊಂಡ್ರೆ 50% ಮೇಲ್ಸ್ನಲ್ಲಿ ಹಾಫ್ ಆಫ್ ದ ಮೇಲ್ಸ್ ಆರ್ ಹ್ಯಾವಿಂಗ್ ರೆಡ್ ಕಲರ್ and half are having white color. See here, F1 ಜನರೇಷನಲ್ಲಿ ನಮಗೆ F1 ಜನರೇಷನಲ್ಲಿ ಎಲ್ಲಿನೂ ಮೇಲ್ಸಿಗೆ ವೈಟ್ ಐ ಅಂತ ಬಂದಿರಲಿಲ್ಲ. ಬಟ್ ಆಲ್ ಆಫ್ ಎ ಸಡನ್ F2 ಜನರೇಷನಲ್ಲಿ ನಮಗೆ ವಿ ಗಾಟ್ ಅ ವೈಟ್ ಐಡ್ ಮೇಲ್. ಇದರಿಂದ ಏನು ಗೊತ್ತಾಯಿತು ಅಂದರೆ ಮೆಂಡಲ್ ಅವರಿಗೆ ಈ ಐ ಕಲರನ್ನು ಏನು ಜಡ್ಜ್ ಮಾಡ್ತಾ ಇದೆಯಲ್ಲ, ಐ ಕಲರನ್ನು ಕಂಟ್ರೋಲ್ ಮಾಡುವಂತಹ ಜೀನ್ ಏನಿದೆ, ದ್ಯಾಟ್ ಜೀನ್ ಈಸ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್ ಅಂತ ಗೊತ್ತಾಯಿತು. ಇಲ್ಲಿವರೆಗೂ ನಾವು ಜಸ್ಟ್ ಜೀನ್ಸ್ಗಳಿರ್ತವೆ, ಅವು ಕ್ರೋಮೋಸೋಮ್ಸ್ಗಳ ಮೇಲೆ ಇರ್ತವೆ ಅಂತ ಹೇಳಿದ್ವಲ್ಲ. ಸೊ ಅದೇ ರೀತಿಯಾಗಿ ಈ ಸೆಕ್ಸನ್ನು ಡಿಟರ್ಮೈನ್ ಮಾಡುವಂತಹ ಏನು ಕ್ರೋಮೋಸೋಮ್ಸ್ಗಳಿದಾವಲ್ಲ, ಅವ್ರ ಮೇಲೂ ಕೆಲವೊಂದು ಜೀನ್ಸ್ಗಳಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಅವ್ರು ಮಾಡಿದಂತಹ ಎಕ್ಸ್ಪೆರಿಮೆಂಟು, ಸೊ ದಿಸ್ ಐ ಕಲರನ್ನು ಕಂಟ್ರೋಲ್ ಮಾಡುವಂತಹ ಏನೋ ಒಂದು ಜೀನ್ ಇದೆ ಅಲ್ಲಿದೆ, ದಟ್ ಈಸ್ ಪ್ರೆಸೆಂಟ್ ಆನ್ ದ ಎಕ್ಸ್ ಕ್ರೋಮೋಸೋಮ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ದಿಸ್ ಈಸ್ ಎಕ್ಸ್ಪ್ರೆಸಿಂಗ್ ಇಟ್ ಸೆಲ್ಫ್ ಇನ್ ಅ ರಿಸೆಸಿವ್ ಕ್ಯಾರೆಕ್ಟರ್. ಸೊ ಸ್ಮಾಲ್ W ಅಂದರೆ ಏನು, ರಿಸೆಸಿವ್ ಅಂತ ಹೇಳಿದ್ವಲ್ಲ. ಸೊ ಇದು ರಿಸೆಸಿವ್ ಕಂಡೀಷನಲ್ಲಿನೂ ಕೂಡ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದರು. ಗೊತ್ತಾಯ್ತಾ ನಿಮಗೆ? ಇದೆಲ್ಲ ಪೂರ್ತಿ ಗೊತ್ತಾಯ್ತಾ? ಸೊ ವೈಟ್ ಐಡ್ ಮೇಲು ಪೇರೆಂಟಲ್ ಜನರೇಷನಲ್ಲಿತ್ತು, F1ನಲ್ಲಿ ಬರಲಿಲ್ಲ, ಮತ್ತೆ ಅದು F2ನಲ್ಲಿ ಕಾಣಿಸ್ತು. ಸೊ ದ್ಯಾಟ್ ಮೀನ್ಸ್ ಮಾರ್ಗನ್ ವಾಸ್ ಕನ್ಫರ್ಮ್ಡ್ ದ್ಯಾಟ್ ದಿಸ್ ಜೀನ್ ಈಸ್ ಪ್ರೆಸೆಂಟ್ ಆನ್ ದ ಎಕ್ಸ್ ಕ್ರೋಮೋಸೋಮ್. ಓಕೆ, ಸೊ ಇವಾಗ ಮೇಲ್ಸ್ನಲ್ಲಿ ಒಂದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇದೆ. ಸೊ ಅದರ ಮೇಲೆ ಇರುವಂತಹ ಏನು ಜೀನ್ ಇದೆ ಅದು ಈಸಿಯಾಗಿ ಎಕ್ಸ್ಪ್ರೆಸ್ ಆಗಿಬಿಡ್ತು. ಹಾಗಾದರೆ ವೈಟ್ ಐ ಫೀಮೇಲ್ಸೇ ಇರಲ್ವಾ? ನೀವು ಇಮ್ಯಾಜಿನ್ ಮಾಡ್ಬೋದು. ಮೇಲ್ಸ್ನಲ್ಲಿ ವೈಟ್ ಕಲರ್ ಇದೆ, ಓಕೆ, ಹಾಗಾದರೆ ಎಲ್ಲ ಫೀಮೇಲ್ಸು ರೆಡ್ ಐನೇ ಇರ್ತಾವ? ಹಾಗೇನು ಕಂಪಲ್ಸರಿ ಇಲ್ಲ. ಮೆಜಾರಿಟಿ ರೆಡ್ ಕಲರ್ ಇರ್ತವೆ. ಯಾಕಂತಂದರೆ ಈ ಜೀನ್ಸ್ ಏನಿದಾವಲ್ಲ, W+ ಮತ್ತು W ಹೊಂದಿದ್ರೂ ರೆಡ್ ಕಲರೇ ಆಗುತ್ತೆ. W+ ಮತ್ತು W+ ಇದ್ರೂ ಅವಾಗೂ ಕೂಡ ರೆಡ್ ಆಯಿತು, ಹೋಮೋಸೈಗಸ್ ಆ್ಯಂಡ್ ಹಿಟ್ರೋಸೈಗಸ್ ಕಂಡೀಷನಲ್ಲಿ. ಬಟ್ ಫಿಮೇಲ್ಸ್ಗಳಿಗೆ ವೈಟ್ ಐ ಬರಬೇಕು ಅಂತಂದರೆ ಅಲ್ಲಿರುವಂತಹ 2 ಎಕ್ಸ್ ಕ್ರೋಮೋಸೋಮ್ ಮೇಲೆ ರಿಸೆಸಿವ್ ಜೀನೇ ಬರಬೇಕು, ರಿಸೆಸಿವ್ ಅಲ್ಲಿಲೇ ಬರಬೇಕು. ಸೊ ದಟ್ ಈಸ್ ವೆರಿ ವೆರಿ ರೇರ್. ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ತುಂಬ ರೇರ್ ಅಂತ ಅರ್ಥ. ಯು ಗಾಟ್ ದಿಸ್ ಪಾಯಿಂಟ್? ಇದು ಫುಲ್ ಟೆಸ್ಟ್ ಗೊತ್ತಾಯ್ತಾ? ಸೊ ಮಾರ್ಗನ್ ಅವರಿಗೆ ಏನು ಡೌಟ್ ಇತ್ತಲ್ಲ, ಯಾಕೆ ಕೆಲವೊಂದು ಮೇಲ್ ಡ್ರಾಸೋಫಿಲಾಗಳಿಗೆ ವೈಟ್ ಐ ಇದೆ ಅಂತ, ಅದನ್ನ ಕನ್ಫರ್ಮ್ ಮಾಡಲಿಕ್ಕೆ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದರು. ಸೊ ಅವರಿಗೆ F2ನಲ್ಲಿ ಮತ್ತೆ ಸೇಮ್ ಮೇಲ್ ವೈಟ್ ಐಯನ್ನು ಹೊಂದಿರುವಂತಹ ಮೇಲ್ ಡ್ರಾಸೋಫಿಲಾಗಳು ಸಿಕ್ಕವು. ಅದರಿಂದ ಅವ್ರು ಏನು ಕನ್ಫರ್ಮ್ ಮಾಡಿದರು, ದ ಜೀನ್ ವಿಚ್ ಈಸ್ ಕಂಟ್ರೋಲಿಂಗ್ ದ ಐ ಕಲರ್ ಈಸ್ ಪ್ರೆಸೆಂಟ್ ಆನ್ Y chromosome and this gene is expressing itself in a recessive condition. ಓಕೆ, ಸೊ ಇಲ್ಲಿ ಕೂಡ ಸಿ ಹಿಯರ್ W ಎರಡು ರಿಸೆಸಿವ್. ಸೊ ರಿಸೆಸಿವ್ ಕಂಡೀಷನಲ್ಲಿ ಇದ್ದಾಗ ಮಾತ್ರ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಮೇಲ್ಸ್ನಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಒಂದೇ W ಅಲ್ಲಿದ್ರೂ ಸಾಕು. ಫಿಮೇಲ್ಸ್ನಲ್ಲಿ XX ಕ್ರೋಮೋಸೋಮ್ ಇರೋದ್ರಿಂದ ಎರಡೂ ಕಡೆನೂ ರಿಸೆಸಿವ್ ಅಲ್ಲಿಲೇ ಬರಬೇಕು.
ಅಂದರೆ ಮಾತ್ರ ಫಿಮೇಲ್ಸಿಗೂ ವೈಟ್ ಐ ಆಗುವಂತಹ ಚಾನ್ಸಸ್ ಇದೆ. ಇನ್ ಕೇಸ್ XX ಕ್ರೋಮೋಸೋಮ್ನಲ್ಲಿ ಒಂದು W+ ಒಂದು ಬರೇ ರಿಸೆಸಿವ್ ಇತ್ತು ಅಂದರೆ ಅವಾಗ ರೆಡ್ ಐನೇ ಡಾಮಿನೆಂಟ್ ಇರುತ್ತೆ, ರೆಡ್ ಐಯನ್ನು ಹೊಂದಿರುವಂತಹ ಫಿಮೇಲ್ ಡ್ರೋಸೋಫಿಲನ್ ಆಗುತ್ತೆ. ಎರಡರಲ್ಲೇನು W+ ಮತ್ತು W+ ಆಯಿತು ಅಂತಂದರೆ ವಾಟ್ ಡಸ್ ಇಟ್ ಮೀನ್, ಅದು ಕೂಡ ರೆಡ್ ಆಗೇ ಹುಟ್ಟುತ್ತೆ. ಸೊ ಫಿಮೇಲ್ಸ್ಗಳು ವೈಟ್ ಆಗಬೇಕು ಅಂದರೆ ಎರಡೂ ರಿಸೆಸಿವ್ ಕಂಡೀಷನ್ನಲ್ಲಿ ಬರಬೇಕು, ವಿಚ್ ಈಸ್ ವೆರಿ ವೆರಿ ರೇರ್, ಬಟ್ ಇಟ್ ಈಸ್ ಪಾಸಿಬಲ್. ಗೊತ್ತಾಯ್ತಾ ಮಾರ್ಗನ್ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟು. ಸೊ ಇಲ್ಲಿ XX ಮತ್ತು XY ಕ್ರೋಮೋಸೋಮ್ ಪೂರ್ತಿ ವಿಡಿಯೋ ಮುಗಿಯೋವರೆಗೂ ನಾವು ಇದೇ ಪ್ಯಾಟರ್ನನ್ನು ಫಾಲೋ ಮಾಡ್ತೀವಿ. ಓಕೆ, ಸೊ ಇದು ಒಂದು ಕಾನ್ಸೆಪ್ಟು. ಸೊ ಈ ಕಾನ್ಸೆಪ್ಟನ್ನು ಹಾಗೆ ಇಟ್ಕೊರಿ, ಬಿಕಾಸ್ ವಿ ಹ್ಯಾವ್ ಟು ಕಮ್ ಫಾರ್ ದಿಸ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಆ ಕಾನ್ಸೆಪ್ಟಿಗೆ ಬರಬೇಕು. ಸೊ ಈ ಕಾನ್ಸೆಪ್ಟನ್ನು ರೀಚ್ ಆಗಲಿಕ್ಕೆ ಒಂದೊಂದೇ ಸ್ಟೆಪ್ಸು. ಮೊದಲನೇ ಸ್ಟೆಪ್ಪು ಇದು. ಓಕೆ, ಮಾರ್ಗನ್ ಅವ್ರಿಗೆ ಸಿಕ್ಕಿದಂತಹ ವೈಟ್ ಐ ಮೇಲ್ಸ್ಗಳಿದ್ವಲ್ಲ, ಅದನ್ನು ಅವರು ಈ ರೀತಿ ಕ್ರಾಸ್ ಮಾಡಿ ನೋಡಿದ್ರು ಹೆಂಗೆ ಮೂವ್ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟು, ನಾವು ಮಿಯೋಸಿಸನ್ನು ಮಾಡಬೇಕಾದ್ರೆ, ಮಿಯೋಸಿಸ್ದೇನು ಕಲಿತ್ವಲ್ಲ, ಮಿಯೋಸಿಸನ್ನು ಕಲಿಬೇಕಾದ್ರೆ ನಾವು ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಐ ಹೋಪ್ ಯು ಕ್ಯಾನ್ ರೀಕಲೆಕ್ಟ್. ಆ ವರ್ಡ್ ಯಾವುದು ಅಂತಂದರೆ ಕ್ರಾಸಿಂಗ್ ಓವರ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಕ್ರಾಸಿಂಗ್ ಓವರ್ ಬಿಟ್ವೀನ್ ದ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅಂತ. ಓಕೆ, ನಾವು ಸಿ ಹಿಯರ್ ಇವಾಗ ಬರುವಂತಹ ಕಾನ್ಸೆಪ್ಟು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇಮ್ಯಾಜಿನ್, ಓಕೆ, ನಾವು ಇಮ್ಯಾಜಿನ್ there is one cell. Okay, this is one pair of homologous chromosome, this is another pair of homologous chromosome. Okay, ಇಲ್ಲಿ ಕ್ಯಾಪಿಟಲ್ A ಜೀನ್ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ, ಅದರದ್ದು ಡಿಫ್ರೆಂಟ್ ಅಲೀಲು ಇಲ್ಲಿ ಸ್ಮಾಲ್ b ಇದೆ ಅಂತ ಇಮ್ಯಾಜಿನ್ ಮಾಡಿ. ಅದೇ ರೀತಿ ಇಲ್ಲಿ ಇಲ್ಲಿ ಬಿ ಯಾಕೆ ಬರೋದೆ, ನಾನು ಸ್ಮಾಲ್ ಏನೇ ಆಗಬೇಕು. ಇಲ್ಲಿ ಕ್ಯಾಪಿಟಲ್ B ಇದೆ, ಅದರದ್ದೇ ಇನ್ನೊಂದು ಅಲೀಲು ಸ್ಮಾಲ್ b ಇದೆ. ಓಕೆ, ಇವಾಗ ಈ ಡಿಪ್ಲಾಯ್ಡ್ಸಲ್ಲೂ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಇವು ಬೇರೆ ಬೇರೆ ಕಾಂಬಿನೇಷನ್ ಆಗ್ತವೆ ಅಂತ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. ಯಾವ್ಯಾವ ಕಾಂಬಿನೇಷನ್ಸ್ ಆಗ್ಬೋದು, ಸಿ ಹಿಯರ್. ಸೊ ಫಸ್ಟು ಈ ಕ್ಯಾಪಿಟಲ್ A ಅನ್ನು ಹೊಂದಿರುವಂತಹದ್ದು ಎರಡೂ ಸಪ್ರೇಟ್ ಆಗ್ತಾ ಇದ್ದಾವೆ. ಓಕೆ, ದೀಸ್ ಆರ್ ದ ಗ್ಯಾಮೆಟ್ಸ್. ಸೊ ಒಂದು ಗ್ಯಾಮೆಟ್ನಲ್ಲಿ ಕ್ಯಾಪಿಟಲ್ A ಹೋಗಿದೆ, ಇನ್ನೊಂದರಲ್ಲಿ ಸ್ಮಾಲ್ a ಅನ್ನು ಹೊಂದಿರುವಂಥದ್ದು, ಒಂದು ಈ ಕಡೆ ಬಂತು, ಒಂದು ಈ ಕಡೆ ಬಂತು. ನೆಕ್ಸ್ಟ್ ಇವೆರಡು ಕೂಡ ಸಪ್ರೇಟ್ ಆಗಬೇಕಲ್ಲ, ಹೆಂಗೆ? ಸೊ ಈ ಕಡೆ ಕ್ಯಾಪಿಟಲ್ B ಅನ್ನು ಹೊಂದಿರುವಂತಹ ಕ್ರೋಮೋಸೋಮ್ ಬಂದಿದೆ, ಈ ಕಡೆ ಸ್ಮಾಲ್ b ಅನ್ನು ಹೊಂದಿರುವಂತಹ ಕ್ರೋಮೋಸೋಮ್ ಬಂದಿದೆ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ನೀವು ಇಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಬಟ್ ದಿಸ್ ಈಸ್ ನಾಟ್ ಕಂಪಲ್ಸರಿ ಇದು ಹಿಂಗೆ ಆಗಬೇಕು ಅಂತ. ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಲ್ಲ ನಾವು, ಬೇರೆ ಬೇರೆ ಆಗಿ ಕೂಡ ರೀಕಾಂಬಿನೇಷನ್ ಆಗ್ಬೋದು ಅಂತ. ಇನ್ನೂ ಒಂದು ಪಾಸಿಬಿಲಿಟಿ ಏನು ಬರ್ಬೋದು ಅವಾಗ, ಸೊ ಕ್ಯಾಪಿಟಲ್ A ಅನ್ನು ಇಲ್ಲೇ ಇಡಿ, ಈ ಕ್ಯಾಪಿಟಲ್ B ಇಲ್ಲಿ ಬರೋ ಬದಲಿ ಇವೆರಡು ಎಕ್ಸ್ಚೇಂಜ್ ಆಗಿ ಸ್ಮಾಲ್ b ಇಲ್ಲಿ ಬಂದಿದೆ. ಓಕೆ, ಅದೇ ರೀತಿ ಇಲ್ಲಿ ಸ್ಮಾಲ್ a ಕರೆಕ್ಟಾಗಿ ಈ ಕಡೆ A ಬಂದಿದೆ, ಈ ಕಡೆ A ಬಂದಿದೆ, ಬಟ್ ಸ್ಮಾಲ್ b ಇಲ್ಲಿ ಹೋಗಿದೆ. ಸೊ ಉಳಿದಂತಹ ಕ್ಯಾಪಿಟಲ್ B ಏನು ಬಂತು, ಕ್ಯಾಪಿಟಲ್ B ಇಲ್ಲೇ ಬಂತು. ಓಕೆ, ಸೊ ನಾವು ಈ ಸೆಲ್ಲಿಂದ 4 ಕಾಂಬಿನೇಷನ್ಸ್ಗಳನ್ನು ಮಾಡಿದ್ವಿ. ಓಕೆ, ನಾವು ಜಸ್ಟ್ ಇಮ್ಯಾಜಿನ್, ಈ ನಾವು ಮಿಯೋಸಿಸನ್ನು ಏನು ಸ್ಟಡಿ ಮಾಡ್ತೀವಲ್ಲ, ಮಿಯೋಸಿಸನ್ನು ಸ್ಟಡಿ ಮಾಡಬೇಕಾದ್ರೆ ನಾವು ಕ್ರಾಸಿಂಗ್ ಓವರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಓದ್ತೀವಿ. ಮೊದಲು ಮೆಂಡಲ್ ಅವರು ಏನು ಮಾಡ್ತಾಯಿದ್ರು, ಮೆಂಡಲ್ ಅವರು ಫ್ಯಾಕ್ಟರ್ಸ್ಗಳು ಇರ್ತವೆ ಅಂತ ಹೇಳಿದರು. ಅದಾದಮೇಲೆ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಆಗಿ ಜೀನ್ಸ್ಗಳು ಮೂವ್ ಆಗ್ತವೆ ಅಂದರೆ ಕ್ರೋಮೋಸೋಮ್ಸು ಮೂವ್ ಆಗ್ತವೆ ಅಂತ ಹೇಳಿದರು. ಅದಾದಮೇಲೆ ಸ್ವಲ್ಪ ಅಡ್ವಾನ್ಸ್ ಆಗಿ TH ಮಾರ್ಗನ್ ಅವ್ರು ಏನು ಹೇಳಿದರು, ಕೆಲವೊಂದು ಜೀನ್ಸ್ಗಳು X ಕ್ರೋಮೋಸೋಮ್ ಮೇಲೂ ಇದ್ದಾವೆ, ಅವು ರಿಸೆಸಿವ್ ಸ್ಟೇಜ್ನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ ಅಂತ ಹೇಳಿದರು. ಸೊ ಒಂದೊಂದೇ ಅಡ್ವಾನ್ಸ್ಮೆಂಟ್ ಆಗ್ತಾ ಬೇರೆ ಬೇರೆ ರಿಸಲ್ಟ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು, ಬೇರೆ ಬೇರೆ ಡಿಸ್ಕವರೀಸ್ ಶುರು ಮಾಡಿದ್ವು. ಸೊ ಈ ಟೈಮಿಗೆ ನಾವು ಇಷ್ಟೊತ್ತೇನು ಈ ಚಾಪ್ಟರ್ದು ಸ್ಟಾರ್ಟಿಂಗಿಂದ ಸ್ಟಡಿ ಮಾಡ್ತಾ ಬಂದಿದ್ದೀವಲ್ಲ, ಈ ಟೈಮಿಗೆ ಬರೋ ಅಷ್ಟರಲ್ಲಿ ನಮಗೆ ಮಿಯೋಸಿಸ್ ಕಾನ್ಸೆಪ್ಟ್ ಗೊತ್ತಾಗಿತ್ತು. ಸೊ ಮಿಯೋಸಿಸ್ನಲ್ಲಿ ನಾವು ಆಲ್ರೆಡಿ ಕಲ್ತಿದ್ವಿ, ಅಲ್ಲಿ ಕ್ರಾಸಿಂಗ್ ಓವರ್ ಆಗ್ತಾ ಇದೆ, ಜೆನೆಟಿಕ್ ಮಟೀರಿಯಲ್ಲು ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ. ಓಕೆ, ಇವಾಗ ಇಲ್ಲಿ ನಾನು ಒಂದು ಹೋಮೋಲೋಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಸೆಕೆಂಡ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸನ್ನು ತೊಗೊಂಡಿದ್ದೀನಿ. ಸೊ ಅವು ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾವೆ, 4 ರೀತಿಯಾದಂತಹ ಗ್ಯಾಮೆಟ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ದೆರ್ ಈಸ್ ಒನ್ ಮೋರ್ ಸಿಚುವೇಶನ್, ಐ ವಿಲ್ ರೈಟ್ ಹಿಯರ್. ದೆರ್ ಈಸ್ ಅ ಕ್ರೋಮೋಸೋಮ್. ಓಕೆ, ಹಿಯರ್ ಈಸ್ ಅ ಕ್ಯಾಪಿಟಲ್ A ಜೀನ್.
ಓಕೆ. ಆ್ಯಂಡ್ ಇನ್ನೂ ಒಂದು ಕ್ಯಾರೆಕ್ಟರದ್ದು ಕ್ಯಾಪಿಟಲ್ ಬಿ ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ಇದರದ್ದು ಹೋಮೋಲೋಗಸ್ ಕ್ರೋಮೋಸೋಮನ್ನು ತಗೊಂಡ್ರೆ ನೀವು ಎ ಇರುವಂತಹ ಪ್ಲೇಸಿಗೆ ಇಲ್ಲಿ ಸ್ಮಾಲ್ ಎ ಇದೆ, ಬಿ ಇರುವಂತಹ ಸೇಮ್ ಲೋಕಸ್ಸಿಗೆ ಇಲ್ಲಿ ಸ್ಮಾಲ್ ಬಿ ಇದೆ. ಓಕೆ, ಇಲ್ಲೇನು ಮಾಡಿದ್ವಿ ನಾವು ಜೀನ್ಸ್ಗಳನ್ನು ಬೇರೆ ಬೇರೆ ಕ್ರೋಮೋಸೋಮ್ಸ್ ಮೇಲೆ ಬರೆದಿದ್ವಿ. ಬಟ್ ನೆಕ್ಸ್ಟ್ ಏನು ಬರಿತಾ ಇದ್ದೀವಿ, ಈ ಎರಡೂ ಕ್ಯಾರೆಕ್ಟರನ್ನು ಮಾಡುವಂತಹ ಜೀನ್ಸ್ಗಳು ಒಂದೇ ಕ್ರೋಮೋಸೋಮ್ ಮೇಲೇ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಯಾಕಂದರೆ ಒಂದು ಕ್ರೋಮೋಸೋಮ್ನಲ್ಲಿ ಎಷ್ಟೊಂದು ಜೀನ್ಸ್ಗಳು ಇರ್ತಾವಲ್ಲ. ನಾವು ಇಂತಹ ಸೆಲ್ ಏನಿದೆ ಇದು ಇವಾಗ ಮಿಯೋಸಿಸ್ ಮಾಡ್ತು ಅಂತಂದರೆ ಅವಾಗ ಏನಾಗುತ್ತೆ, ಇಲ್ಲಿ ಬರುವಂತಹ ಸೆಲ್ಸ್ನಲ್ಲಿ ನಾವೇನು ಇವಾಗ ಇಲ್ಲಿ ಎ ಇಲ್ಲಿ ಬರುತ್ತೆ, ಬಿ ಇಲ್ಲಿ ಬರುತ್ತೆ ಅಂತ ಹೇಳಿದ್ವಲ್ಲ, ಅಂತಹ ಚಾನ್ಸಸ್ಸೇ ಇಲ್ಲ. ಒಂದು ಗ್ಯಾಮೆಟ್ನಲ್ಲಿ ಇದು ಫುಲ್ ಕ್ರೋಮೋಸೋಮ್ ಹೋಗುತ್ತೆ, ಇನ್ನೊಂದು ಗ್ಯಾಮೆಟ್ನಲ್ಲಿ ಇದು ಫುಲ್ ಕ್ರೋಮೋಸೋಮ್ ಹೋಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಬಂತು. ಓಕೆ, ಇನ್ನೂ ಒಂದು ಗ್ಯಾಮೆಟ್ ಏನು ಫಾರ್ಮ್ ಆಗುತ್ತಲ್ಲ ಅಲ್ಲಿ ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ ಬಂತು. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ನೀವು, ಜೀನ್ಸ್ಗಳು ಬೇರೆ ಬೇರೆ ಕ್ರೋಮೋಸೋಮ್ಸ್ ಮೇಲೆ ಇದ್ದು, ಸೊ ನಾವಿಲ್ಲಿ ಇಷ್ಟೊಂದು ಕಾಂಬಿನೇಷನ್ಸ್ಗಳನ್ನು ಬರಿದ್ವಿ. ಬಟ್ ಇಲ್ಲಿ ಜೀನ್ಸ್ಗಳೇನಿದ್ದಾವೆ ಒಂದೇ ಕ್ರೋಮೋಸೋಮ್ ಮೇಲೆ ಇದ್ದಾವೆ. ಸೊ ಜೀನ್ಸ್ಗಳು ಒಂದೇ ಕ್ರೋಮೋಸೋಮ್ ಮೇಲೆ ಇದ್ದಾವೆ ಅಂತಂದರೆ ಅವು ಪೂರ್ತಿ ಸೆಟ್ನಲ್ಲಿನೇ ಅವು ಮೂವ್ ಆಗ್ತಾ ಇದ್ದಾವೆ. ನಾ ಇಲ್ಲಿ ಮೇಲ್ಗಡೆ ಇಲ್ಲ, ನಂಗೆ ಕ್ಯಾಪಿಟಲ್ ಎ ಜೊತೆ ಸ್ಮಾಲ್ ಬಿ ಬಂದಿತ್ತು ಅದಕ್ಕೆ ನಾ ಹಾಗೆ ಹೋಗಬೇಕು ಅನ್ನೋಕ್ಕೆ ಚಾನ್ಸೇ ಇಲ್ಲ. ಈ ಕ್ರೋಮೋಸೋಮ್ ಪೂರ್ತಿ ಗ್ಯಾಮೆಟಿಗೆ ಹೋಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ಇರುವಂತಹ ಏನೂ ಹೋಗಿದೆ ಮತ್ತು ಬಿನೂ ಹೋಗಿದೆ. ಈ ಫುಲ್ ಕ್ರೋಮೋಸೋಮು ಈ ಗ್ಯಾಮೆಟಲ್ಲಿ ಹೋಗ್ತಾ ಇದೆ ಮೂವ್ ಆಗಿ ಅಂತಂದರೆ ಅದ್ರ ಮೇಲೆ ಇರುವಂತಹ ಸ್ಮಾಲ್ ಏನೂ ಹೋಗಿದೆ, ಸ್ಮಾಲ್ ಬಿನೂ ಹೋಗಿದೆ. ಸೊ ಇಲ್ಲೇನಾಯಿತು, ಈ ಜೀನ್ಸ್ಗಳು ಒಟ್ಟೊಟ್ಟಿಗೆ ಮೂವ್ ಆಗ್ತಾ ಇದ್ದಾವೆ. ಸೊ ಕ್ಯಾಪಿಟಲ್ ಏನು ಹೇಳುತ್ತೆ, ಕ್ಯಾಪಿಟಲ್ ಬಿ ಏನು ಹೇಳುತ್ತೆ, ಕ್ಯಾಪಿಟಲ್ ಎ ನೀ ಎಲ್ಲಿ ಹೋಗ್ತೀಯ ನಾನು ಅಲ್ಲೇ ಹೋಗ್ತೀನಿ, ಯಾಕಂದ್ರೆ ನಾವಿಬ್ಬರು ಒಂದೇ ಗಾಡಿ ಮೇಲೆ ಕುತ್ಕೊಂಡಿದ್ದೀವಿ, ಒಂದೇ ಕ್ರೋಮೋಸೋಮ್ ಮೇಲೆ ಕುತ್ಕೊಂಡಿದ್ದೀವಿ ಅಂತ. ಸೊ ಸಚ್ ಟೈಪ್ ಆಫ್ ಜೀನ್ಸ್ ವಿ ಕಾಲ್ ಇಟ್ ಆಸ್ ಅ ಲಿಂಕ್ಡ್ ಜೀನ್ಸ್. ವಿ ಕಾಲ್ ಇಟ್ ಆಸ್ ಅ ಲಿಂಕ್ಡ್ ಜೀನ್ಸ್. ಸೊ ಮೆಂಡಲ್ ಅವರು ಏನು ಪ್ರಪೋಸ್ ಮಾಡಿದ್ರಲ್ಲ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟು ಸೆಗ್ರಿಗೇಷನ್ನು, ಅದು ಯಾವಾಗ ಅಪ್ಲೈ ಆಗುತ್ತೆ, ವೆರಿ ಇಂಪಾರ್ಟೆಂಟ್ MCQ ಕ್ವಶನ್, ಅದು ಯಾವಾಗ ಅಪ್ಲೈ ಆಗುತ್ತೆ, ಯಾವಾಗ ನಾವು ಕನ್ಸಿಡರ್ ಮಾಡುವಂತಹ ಜೀನ್ಸ್ಗಳು ಬೇರೆ ಬೇರೆ ಕ್ರೋಮೋಸೋಮ್ಸ್ಗಳ ಮೇಲೆ ಇದ್ದರೆ ಮಾತ್ರ ಅದನ್ನ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ನಾವು ಹೇಳ್ಬೋದು. ಬೇಕಾದ ಕಾಂಬಿನೇಷನ್ ಆಗಲಿ, ಬಟ್ ಅವು ಇಂಡಿಪೆಂಡೆಂಟಾಗಿ ಮೂವ್ ಆಗ್ತಾ ಇದ್ದಾವೆ. ಬಟ್ ಯಾವಾಗ ನಮ್ಮದು ಜೀನ್ ಆಫ್ ಇಂಟ್ರೆಸ್ಟ್ ಇದಾವಲ್ಲ ಆ ಜೀನ್ಸ್ಗಳು ಒಂದೇ ಕ್ರೋಮೋಸೋಮ್ಸ್ ಮೇಲೇ ಇದ್ದು ಅಂತಂದರೆ ಆವಾಗ ನಮಗಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟಿಗೆ ಚಾನ್ಸೇ ಇಲ್ಲ. ಅವು ಕಂಪಲ್ಸರಿಯಾಗಿ ಈ ಫುಲ್ ಕ್ರೋಮೋಸೋಮ್ ಹೋದಲ್ಲೇ ಅವೆರಡೂ ಜೀನ್ಸ್ಗಳು ಹೋಗಲೇಬೇಕು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಲಿಂಕೇಜ್. ಲಿಂಕೇಜ್ ಅಂದರೆ ಏನು? ದ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದ ಟೂ ಜೀನ್ಸ್ ಆನ್ ಅ ಕ್ರೋಮೋಸೋಮ್. ಇವಾಗ ಇಲ್ಲೊಂದು ಕ್ರೋಮೋಸೋಮ್ ಇದೆ, ದಿಸ್ ಈಸ್ ಒನ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಇಲ್ಲಿ ಎ ಜೀನ್ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸ್ಮಾಲ್ ಎ ಇದೆ, ಇಲ್ಲಿ ಸ್ಮಾಲ್ ಬಿ ಇದೆ. ದೆರ್ ಈಸ್ ಒನ್ ಮೋರ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಸ್ಮಾಲ್ ಎಕ್ಸ್ ಮತ್ತು ಸ್ಮಾಲ್ ವೈ ಇದೆ. ಇವಾಗ ಎ ಆ್ಯಂಡ್ ಎಕ್ಸ್ ಒಂದೇ ಕಡೆ ಹೋಗ್ತವೆ ಅಂತ ಲಿಂಕ್ಡ್ ಆಗುತ್ತಾ? ಸಾಧ್ಯ ಇಲ್ಲ. ಯಾಕಂದರೆ ಇದು ಬೇರೆ ಕ್ರೋಮೋಸೋಮ್ ಮೇಲೆ ಇದೆ, ಇದು ಬೇರೆ ಕ್ರೋಮೋಸೋಮ್ ಮೇಲೆ ಇದೆ. ಎ ಬಿ ಸೇರಿ ಒಂದು ಕಡೆ ಹೋಗ್ಬೋದು, ಎಕ್ಸ್ ವೈ ಸೇರಿ ಒಂದು ಕಡೆ ಹೋಗ್ಬೋದು. ಬಿಕಾಸ್ ಎ ಆ್ಯಂಡ್ ಬಿ ಆರ್ ಲಿಂಕ್ಡ್ ಹಿಯರ್, X and Y are linked here. Are you getting this concept? ಸೊ ನಾವು ಯಾವಾಗ ಲಿಂಕೇಜ್ ಅಂತ ಹೇಳ್ತೀವಲ್ಲ ಆವಾಗ ಅಲ್ಲಿರುವಂತಹ ಜೀನ್ಸ್ಗಳು ಒಂದೇ ಕ್ರೋಮೋಸೋಮ್ ಮೇಲೆ ಇರಬೇಕು. ಹೌ ಡು ಯು ಡಿಫೈನ್ ಲಿಂಕೇಜ್? ದ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದ ಜೀನ್ಸ್ which are present on the chromosome, we call it as a linkage, and those genes are called as linked genes. ಅವೆರಡು ಲಿಂಕ್ ಆಗಿ ಒಟ್ಟೊಟ್ಟಿಗೆ ಹೋಗ್ತವೆ. ಸ್ಮಾಲ್ ಎ ಸ್ಮಾಲ್ ಬಿ ಆರ್ ಲಿಂಕ್ಡ್, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಆರ್ ಲಿಂಕ್ಡ್. ಇಲ್ಲಿಯೂ ಕೂಡ ಎಕ್ಸ್ ಆ್ಯಂಡ್ ವೈ ಆರ್ ಲಿಂಕ್ಡ್ ಜೀನ್ಸ್. ಇಲ್ಲಿಂದ ಎಕ್ಸ್ ತಗೊಂಡು ಇಲ್ಲಿಂದ ವೈ ತಗೊಂಡ್ರೆ ದೇ ಆರ್ ನಾಟ್ ದ ಲಿಂಕ್ಡ್ ಜೀನ್ಸ್. ಇಲ್ಲಿಂದ ಕ್ಯಾಪಿಟಲ್ ಎ ಅನ್ನು ತಗೊಂಡು ಇಲ್ಲಿಂದ ಸ್ಮಾಲ್ ಬಿ ಅನ್ನು ತಗೊಂಡು ಇವೆರಡು ಲಿಂಕ್ ಆಗ್ತಾವ ಅಂದರೆ ಇಲ್ಲ. ಯಾಕಂದರೆ ಇವೆರಡು ಬೇರೆ ಬೇರೆ ಕ್ರೋಮೋಸೋಮ್ ಮೇಲೆ ಇದ್ದಾವೆ. ದೋ ದೇ ಆರ್ ಇನ್ ಎ ಹೋಮೋಲೋಗಸ್ ಒನ್, ಬಟ್ ದಿಸ್ ಈಸ್ ಆನ್ ಫಸ್ಟ್ ಕ್ರೋಮೋಸೋಮ್, ದಿಸ್ ಈಸ್ ಆನ್ ಸೆಕೆಂಡ್ ಕ್ರೋಮೋಸೋಮ್. ಸೊ ಎ ಮತ್ತು ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಬಿ ಲಿಂಕ್ಡ್ ಆಗಕ್ಕೆ ಸಾಧ್ಯ ಇಲ್ಲ. ಯು ಗಾಟ್ ದಿಸ್ ಪಾಯಿಂಟ್? ಸೊ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು, ಲಿಂಕೇಜ್ ಗೊತ್ತಾಯ್ತಾ ಮ್ಯಾಮ್? ಇದಕ್ಕಿಂತ ಮುಂಚೆ ಮತ್ತೆ TH ಮಾರ್ಗನದ್ದೇನು ಹೇಳಿದ್ರಲ್ಲ ಆ ಕಾನ್ಸೆಪ್ಟನ್ನು ಹಾಗೆ ಇಡಿ. ಮೇಲ್ ಐ ಡ್ರಾಸೋಫಿಲಾ, ಫೀಮೇಲ್ ಡ್ರಾಸೋಫಿಲಾ, ಆ ಕಾನ್ಸೆಪ್ಟನ್ನು ಸದ್ಯಕ್ಕೆ ಅಷ್ಟೇ ನೆನ್ಪಿಟ್ಕೊಡಿ, ಅಲ್ಲಿಗೆ ಇಟ್ಟಿರಿ. ಇವಾಗ ಫಸ್ಟ್ ಇದನ್ನು ಕಲೀರಿ. ಸೊ ಲಿಂಕೇಜ್ ಆಯಿತಾ, ಲಿಂಕ್ಡ್ ಜೀನ್ಸ್ ಆಯಿತಾ. ನೆಕ್ಸ್ಟ್ ಕಮ್ಮಿಂಗ್ ಟು ದ ರೀಕಾಂಬಿನೇಷನ್. ಸೊ ಐ ಸೆಡ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಏನೂ ಅರ್ಜೆಂಟ್ ಇಲ್ಲ. ಯಾಕಂದರೆ ಈ ಕಾನ್ಸೆಪ್ಟ್ ತುಂಬ ಸ್ವಲ್ಪ ವಾಸ್ಟ್ ಆಗಿದೆ ಆ್ಯಂಡ್ ಇವನ್ ಸ್ವಲ್ಪ ಡಿಫಿಕಲ್ಟ್ ಕೂಡ ಇದೆ. ಬಟ್ ನೀವು ಎಷ್ಟು ಇಮ್ಯಾಜಿನ್ ಮಾಡ್ತೀರಾ ಅದ್ರ ಮೇಲೆ ಗೊತ್ತಾಗುತ್ತೆ.
ಅದ್ರ ಮೇಲೆ ನಿಮಗೆ ಟಾಪಿಕ್ಕು ಅರ್ಥ ಆಗುತ್ತೆ. ಸೊ ಲಿಂಕೇಜ್ ಅಂತೂ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೆಯೋಣ ಅಂದರೆ, ಓಕೆ, ನಾವು ಇಮ್ಯಾಜಿನ್ ದಿಸ್ ಈಸ್ ಒನ್ ಕ್ರೋಮೋಸೋಮ್ and this is another chromosome. This is a homologous pair of chromosome. Okay, so ಈ ಕ್ರೋಮೋಸೋಮ್ಸ್ಗಳು ಸೆಲ್ ಡಿವಿಷನನ್ನು ಮಾಡಬೇಕಾದ್ರೆ ಅವೇನು ಮಾಡಿರ್ತವೆ, ಜೆನೆಟಿಕ್ ಮಟೀರಿಯಲನ್ನು ಡಬಲ್ ಮಾಡ್ಕೊಂಡಿರ್ತವೆ ಅಂತ ನಾವು ಕಲ್ತಿದ್ವಿ. ಸೊ ಅದನ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡಿದ್ವಿ, ಇಲ್ಲಿ ಅಗೇನ್ ಒಂದು ಕ್ರೊಮ್ಯಾಟಿಡ್ಡು ಮತ್ತು ಈ ಕಡೆ ಇನ್ನೂ ಒಂದು ಕ್ರೊಮ್ಯಾಟಿಡ್ ಇಲ್ಲಿ ಬಂದಿತ್ತು. ಓಕೆ, ಯಾಕಂದರೆ ಮುಂದೆ ಬರುವಂತಹ ಏನು ಸೆಲ್ಸ್ಗಳಿದ್ದಾವೆ ಅವಕ್ಕೆ ಜೆನೆಟಿಕ್ ಮಟೀರಿಯಲನ್ನು ಕಳಿಸ್ಬೇಕು ಅಂದರೆ ಮುಂಚೆನೇ ಅದನ್ನು ಡಬಲ್ ಮಾಡ್ಕೊಂಡು ಇಟ್ಕೊಂಡಿರ್ತವೆ, ಆಮೇಲೆ ಅದನ್ನ ಡಿವೈಡ್ ಮಾಡ್ತವೆ. ಓಕೆ ಮ್ಯಾಮ್, ಇಲ್ಲಾಕೆ ಹಿಂಗೆ ಬರೆದ್ರಿ ಅಂದರೆ ಇಲ್ಲಿ ಜಸ್ಟ್ ನಾನು ನಿಮಗೆ ಈ ಜೀನ್ಸ್ಗಳನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಆ್ಯಕ್ಚುಲ್ ಆಗಿ ಮಿಯೋಸಿಸ್ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಲೇಬಾರ್ದು. ಸೆಲ್ ಡಿವಿಷನ್ ಮಾಡಬೇಕಾದ್ರೆ ಮಾತ್ರ ಈ ಜೆನೆಟಿಕ್ ಮಟೀರಿಯಲ್ಲು ನಂಬರ್ ಆಫ್ ಕ್ರೋಮೋಸೋಮ್ಸ್ ಡಬಲ್ ಆಗಿರಲ್ಲ, ನಂಬರ್ ಆಫ್ ಕ್ರೋಮೋಸೋಮ್ಸ್ ಹಾಗೆ ಇರ್ತವೆ, ಅದ್ರ ಪಕ್ಕದಲ್ಲಿ ಸೇಮ್ ಕಾಪಿ ಇನ್ನೊಂದು ಕ್ರೊಮ್ಯಾಟಿಡ್ಡು ಬೆಳೆದಿರುತ್ತೆ ಅಷ್ಟೇ. ಅಂದರೆ ಅಷ್ಟು DNA ಮೊದಲೇ ರೆಪ್ಲಿಕೇಶನ್ ಆಗಿ ಡಬಲ್ ಆಗಿರುತ್ತೆ ಅಂತ ಅರ್ಥ. ಸೊ ನಾನು ಇಲ್ಲಿ ಸೆಲ್ ಡಿವಿಷನ್ ಆಗೋದನ್ನು ಹೇಳ್ತಾ ಇದ್ದೀನಿ, ಮಿಯೋಸಿಸನ್ನು. ಸೊ ಇಲ್ಲಿ ಡಬಲ್ ಆಗಿದೆಯಾ, ಮಿಯೋಸಿಸ್ ಆಗಬೇಕಾದ್ರೆ ಸಿ ದಿಸ್ ಈಸ್ ಒನ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ದೀಸ್ ಆರ್ ಒನ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಅದರಲ್ಲಿ ಇದು ಮತ್ತು ಇದೇನಿದೆಯಲ್ಲ, ದೀಸ್ ಆರ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಯಾಕೆ ಅವ ಸಿಸ್ಟರ್ಸ್? ಯಾಕಂದರೆ ಅವೆರಡು ಸೇಮ್ ಆಗೇ ಇದ್ದಾವೆ. ಓಕೆ, ಅದೇ ನೀವು ಇವೆರಡನ್ನ ತಗೊಂಡ್ರೆ ಅಗೇನ್ ದೀಸ್ ಟು ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಓಕೆ, ನಾನು ಕಲರ್ ಚೇಂಜ್ ಮಾಡಲ್ಲ, ಇನ್ನೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಜಸ್ಟ್ ಎ ಮಿನಿಟ್. ಓಕೆ, ಸೊ ಇದು ಜೆನೆಟಿಕ್ ಮಟೀರಿಯಲು ಡಬಲ್ ಆಗಿರೋದು ಈ ರೀತಿಯಾಗಿ ತೋರಿಸೋಣ. ಓಕೆ, ಸೊ ಇವಾಗ ನಿಮಗೆ ಅರ್ಥ ಆಗುತ್ತೆ. ಸಿಸ್ಟರ್ ಕ್ರೊಮ್ಯಾಟಿಡ್ ಅಂದರೆ ಈ ಬ್ಲ್ಯಾಕಲ್ಲಿರೋದು ಮತ್ತು ಗ್ರೀನಲ್ಲಿರೋದು ಇವೆರಡು ಸೇಮ್ ಇರುತ್ತೆ ಕಂಟೆಂಟು. ಇಲ್ಲಿ ಸ್ಮಾಲ್ ಬಿ ಇದ್ದರೆ ಇಲ್ಲೂ ಸ್ಮಾಲ್ ಬಿನೇ ಇರುತ್ತೆ, ಇಲ್ಲಿ ಕ್ಯಾಪಿಟಲ್ ಎ ಇದ್ದರೆ ಇಲ್ಲೂ ಕೂಡ ಕ್ಯಾಪಿಟಲ್ ಎನೇ ಇರುತ್ತೆ, ಯಾಕಂದರೆ ಸೇಮ್ ಜೀನ್ಸ್ಗಳಿರ್ತಾವಲ್ಲ ಇಲ್ಲಿ. ಓಕೆ, ಸಿ ಹಿಯರ್, ಈ ಟಾಪಿಕ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಅಲ್ಲಿವರೆಗೂ ನಾನು ಬಿಡಲ್ಲ. ನಾವು ಸಿ ಹಿಯರ್, ಇಲ್ಲಿ ಕ್ಯಾಪಿಟಲ್ ಎ ಇದೆ, ಇಲ್ಲಿ ಸ್ಮಾಲ್ ಎ ಇದೆ. ಓಕೆ, ನೆಕ್ಸ್ಟು ಇದರದ್ದು ಮಿಯೋಸಿಸ್ ಆಗಬೇಕಾದ್ರೆ ಇದ್ರ ಜೆನೆಟಿಕ್ ಮಟೀರಿಯಲ್ ಇಲ್ಲಿ ಕಾಪಿ ಆಗಿರುತ್ತೆ, ಇದ್ರದ್ದು ಕಾಪಿಯಾಗಿ ಇಲ್ಲಿ ಇನ್ನೊಂದಾಗಿರುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಎ ಇದೆ ಅಂತಂದರೆ ಇಲ್ಲಿಯೂ ಕೂಡ ಕ್ಯಾಪಿಟಲ್ ಎನೇ ಬಂದಿರುತ್ತೆ ಅಂತ ಅರ್ಥ, ಯಾಕಂದರೆ ಸೇಮ್ ಕಾಪಿನೇ ಇದೆ ಅಲ್ಲಿ. ಇಲ್ಲಿ ಸ್ಮಾಲ್ ಎ ಇದೆ ಅಂತಂದರೆ ಇಲ್ಲಿ ಡಬಲ್ ಆದಂತಹ ಜೆನೆಟಿಕ್ ಮಟೀರಿಯಲ್ನಲ್ಲಿ ಇಲ್ಲಿಯೂ ಕೂಡ ಸ್ಮಾಲ್ ಎ ಇದೆ ಅಂತಲೇ ಅರ್ಥ. ಸೊ ಇವೆರಡು ಏನಿದ್ದಾವಲ್ಲ, ಇವೆರಡು ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಅಗೇನ್ ಇವೆರಡು ಏನು ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಬಸ್ ಇಲ್ಲಿಂದ ಒಂದು ತಗೊಂಡ್ರೆ ಇವಾಗ ಇದು ಮತ್ತು ಇದು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್, ಇದು ಮತ್ತು ಇದು ಅದು ಕೂಡ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್. ಓಕೆ, ಇರೋದಿರೋದು ಹೋಮೋಲಾಗಸ್ ಪೇರ್ನಲ್ಲಿನೇ. ಇವೆರಡು ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್, ಇವೆರಡು ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್. ಇಲ್ಲಿರುವಂತಹ ಒಂದು ಕ್ರೊಮ್ಯಾಟಿಡನ್ನು ಈ ಕಡೆ ಇರುವಂತಹ ಒಂದು ಕ್ರೊಮ್ಯಾಟಿಡ್ ಜೊತೆ ಕಾಂಬಿನೇಷನ್ ಮಾಡಿದರೆ ಅವಾಗ ಅವೆರಡು ಸಿಸ್ಟರ್ಸ್ ಆಗಲ್ಲ, ಅವೆರಡು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಗ್ತವೆ. ಓಕೆ, ನಾವು ಇಮ್ಯಾಜಿನ್ ಇಲ್ಲಿರುವಂತಹ ರೆಡ್ ಕಲರು, ಲಿಸನ್, ಇಲ್ಲಿರುವಂತಹ ರೆಡ್ ಕಲರು, ಇಲ್ಲಿರುವಂತಹ ಗ್ರೀನ್ ಕಲರ್ ಕ್ರೊಮ್ಯಾಟಿಡ್ಸ್ ಏನಿದಾವಲ್ಲ ಅವೆರಡು ಇವಾಗ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಹೌದಾ? ಅವೆರಡು ಏನಿವಾಗ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ನಮಗೆ ಗೊತ್ತಿದೆ ಈ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು ಏನಿದಾವಲ್ಲ ಅವು ಮಿಯೋಸಿಸ್ ಆಗಬೇಕಾದ್ರೆ ಅವು ಕ್ರಾಸಿಂಗ್ ಓವರನ್ನು ಮಾಡ್ತವೆ. ವಾಟ್ ಯು ಮೀನ್ ಬೈ ಕ್ರಾಸಿಂಗ್ ಓವರ್? ಇಲ್ಲಿರುವಂತಹ ಎರಡು ಕ್ರೊಮ್ಯಾಟಿಡ್ಸ್ಗಳ ಆರ್ಮ್ ಏನಿದಾವಲ್ಲ ಅವೆರಡು ಏನು ಮಾಡ್ತವೆ ಅಂತಂದರೆ ಹಿಂಗಿರ್ತವೆ, ಸ್ಲೋ ಆಗಿ ಅವು ಹಿಂಗಾಗ್ತವೆ, ಕ್ರಾಸ್ ಆಗ್ತವೆ. ಸೊ ಕ್ರಾಸ್ ಆದಾಗ ಇದನ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಅವಾಗಲೇ ಸ್ಟ್ರೇಟ್ ತೆಗೆದಿದ್ವಲ್ಲ, ಇವಾಗ ನಾವೇನು ಮಾಡಿದ್ವಿ, ಕ್ರಾಸ್ ಮಾಡಿದ್ವಿ. ಓಕೆ, ಸೊ ಕ್ರಾಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೇಜ್ನಲ್ಲಿ ಏನಾಗಿರುತ್ತೆ, ಡೈಗ್ರಾಮಿಗೆ ತುಂಬ ಟೈಮ್ ತಗೊಳುತ್ತೆ, ನಾನು ಕಂಪ್ಯೂಟ್ರಲ್ಲಿ ತೋರಿಸ್ಬೋದು, ಬಟ್ ಅವಾಗ ನಿಮಗೆ ಅರ್ಥ ಆಗಲ್ಲ, ನೀವೇ ಹೇಳ್ತೀರಾ ಮ್ಯಾಮ್ ಬೋರ್ಡ್ ಮೇಲೆ ತೋರಿಸಿ ಅಂತ. ಓಕೆ, ಸೊ ಕ್ರಾಸಿಂಗ್ ಓವರ್ ಏನಾಗುತ್ತಲ್ಲ, ಕ್ರಾಸಿಂಗ್ ಓವರ್ ಆಗಿ ಮತ್ತೆ ಅವು ಸಪ್ರೇಟ್ ಆಗಿಬಿಡ್ತವೆ. ಬಟ್ ಅವು ಕ್ರಾಸಿಂಗ್ ಓವರ್ ಆಗಿ ಸಪ್ರೇಟ್ ಆಗಬೇಕಾದ್ರೆ ಎರಡರದ್ದು ಏನು ಎಂಡ್ ಆರ್ ಮೇಲೆ ಕ್ರಾಸ್ ಆಗಿದೆಯಲ್ಲ ಅವೆರಡು ಎಕ್ಸ್ಚೇಂಜ್ ಆಗಿಬಿಟ್ಟಿರ್ತವೆ. ಅಂದರೆ ಸಿ ಹಿಯರ್, ಇಲ್ಲಿ ಇಷ್ಟು ರೆಡ್ ಇದೆ. ಓಕೆ, ಇಲ್ಲಿ ಇಷ್ಟು ರೆಡ್ ಇದೆ, ಇದೇನು ಕ್ರಾಸ್ ಆಗಿದೆಯಲ್ಲ, ಕ್ರಾಸ್ ಆದಾಗ ಈ ಕಡೆ ಇರುವಂತಹ ಮುಂದಿನ ಗ್ರೀನ್ ಪಾರ್ಟು ಅದು ಈ ಕಡೆ ರೆಡ್ಡಿಗೆ ಬಂದಿರುತ್ತೆ.
ಓಕೆ, ಸೇಮು ಇಲ್ಲಿರುವಂತಹ ಏನು ಗ್ರೀನ್ ಇದೆಯಲ್ಲ, ಓಕೆ, ಈ ಪಾಯಿಂಟಿಗೆ ಕ್ರಾಸಿಂಗ್ ಓವರ್ ಆಗಿತ್ತಲ್ಲ, ಕ್ರಾಸಿಂಗ್ ಓವರ್ ಆಗಿ ಅವು ಮತ್ತೆ ಸಪ್ರೇಟ್ ಆಗಬೇಕಾದ್ರೆ ಇಲ್ಲಿರುವಂತಹ ರೆಡ್ ಕಲರ್ದು ಕ್ರೊಮ್ಯಾಟಿಡ್ ಪಾರ್ಟು ಈ ಕಡೆ ಬಂದಿರುತ್ತೆ. ಓಕೆ, ಸೊ ಇದನ್ನು ಕೆಳಗಡೆ ಇದನ್ನು ಹಾಗೆ ಇಡೋಣ. ಯಾಕೆ ಹಾಗೆ ಇಡ್ತೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಓಕೆ, ಸೊ ಇದು ಕ್ರಾಸಿಂಗ್ ಓವರ್, ಓಕೆ, ಬಿಫೋರ್ ಆ್ಯಂಡ್ ದಿಸ್ ಈಸ್ ಆಫ್ಟರ್ ಕ್ರಾಸಿಂಗ್ ಓವರ್. ಸೊ ಇಲ್ಲೇನಾಯಿತು, ಜೆನೆಟಿಕ್ ಮಟೀರಿಯಲ್ಲು ಎಕ್ಸ್ಚೇಂಜ್ ಆಯಿತು ಇನ್ ಬಿಟ್ವೀನ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಓಕೆ, ಇದರಿಂದ ಏನಾಗುತ್ತೆ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಓಕೆ, ನಾವು ಇಮ್ಯಾಜಿನ್ ಸೊ ದಿಸ್ ಈಸ್ ಒನ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಓಕೆ, ಈ ಕಡೆ ಗ್ರೀನ್ ಕಲರನ್ನು ತೋರಿಸಿದ್ವಿ ನಾವು, ಓಕೆ, ಡಬಲ್ ಆಗಿರೋದು, ಆ್ಯಂಡ್ ಈ ಕಡೆ ನಾವು ರೆಡ್ ಕಲರನ್ನು ತೋರಿಸಿದ್ವಿ. ಓಕೆ, ಈ ಪಾಯಿಂಟ್ ಅರ್ಥ ಆಗಿದೆಯಲ್ಲ, ಕ್ರಾಸಿಂಗ್ ಓವರ್ ಆದಮೇಲೆ ಮತ್ತೆ ಅವು ಸಪ್ರೇಟ್ ಆಗಿಬಿಟ್ಟಿದ್ದಾವೆ. ಓಕೆ, ನಾವು ಸಿ ಹಿಯರ್, ನಾವು ಐ ಚೇಂಜ್ ದ ಕಲರ್. ಇಲ್ಲಿ ಕ್ಯಾಪಿಟಲ್ ಎ ಇದೆ, ಇಲ್ಲಿ ಸ್ಮಾಲ್ ಎ ಇದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಇಲ್ಲಿ ಕ್ಯಾಪಿಟಲ್ ಎ ಇದೆ ಅಂದರೆ ಈ ಕಡೆನೂ ಕ್ಯಾಪಿಟಲ್ ಏನೇ ಇದೆ, ಈ ಕಡೆ ಸ್ಮಾಲ್ ಏನೇ ಇದೆ. ಸೊ ಯಾವಾಗ ಕ್ರಾಸಿಂಗ್ ಓವರ್ ಆಯ್ತಲ್ಲ ಈ ಪಾಯಿಂಟಿಗೆ, ಅವು ಯಾವಾಗ ಈ ಪಾಯಿಂಟಿಗೆ ಕ್ರಾಸ್ ಆದವಲ್ಲ, ಅವಾಗ ಏನಾಯಿತು, ಸ್ಮಾಲ್ ಎ ಈ ಕಡೆ ಬಂತು, ಕ್ಯಾಪಿಟಲ್ ಎ ಈ ಕಡೆ ಬಂತು. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಇಲ್ಲಿ ಮುಂದ್ಗಡೆ ಪಾರ್ಟು ಎರಡು ಕಟ್ಟಾಗಿ ಅವು ಎಕ್ಸ್ಚೇಂಜ್ ಆದವಲ್ಲ, ಆ ಕಡೆದು ಈ ಕಡೆ ಬಂತು, ಈ ಕಡೆದು ಆ ಕಡೆ ಬಂತು ಅಲ್ಲ, ಅವಾಗ ಏನಾಗ್ಬಿಡ್ತು, ಅದ್ರ ಮೇಲಿರುವಂತಹ ಜೀನ್ಸ್ಗಳು, ಈ ಪಾರ್ಟ್ನಲ್ಲಿ ಇರುವಂತಹ ಜೀನ್ಸ್ಗಳು ಬಂದು ರೆಡ್ಡಿಗೆ ಅಟ್ಯಾಚ್ ಆದವು, ಈ ಪಾರ್ಟ್ನಲ್ಲಿ ಇರುವಂತಹ ರೆಡ್ ಜೀನ್ಸ್ಗಳು ಬಂದು ಗ್ರೀನಿಗೆ ಅಟ್ಯಾಚ್ ಆದವು. ಸೊ ಇದರಿಂದ ಏನಾಯಿತು ಅಂದರೆ ಕ್ಯಾಪಿಟಲ್ ಎ ಇಲ್ಲಿ ಹಾಗೆ ಉಳಿದಿದೆ. ಈ ಬ್ಲ್ಯಾಕ್ನಲ್ಲಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈ ಬ್ಲ್ಯಾಕ್ ಕ್ರೊಮ್ಯಾಟಿಡ್ನಲ್ಲಿ ಎ ಹಾಗೆ ಉಳಿದಿದೆ, ಈ ಕಡೆ ಬ್ಲ್ಯಾಕ್ನಲ್ಲಿ ಸ್ಮಾಲ್ ಎ ಕೂಡ ಹಾಗೆ ಉಳಿದಿದೆ. ಎಕ್ಸ್ಚೇಂಜ್ ಅಲ್ಲಿ ಆಗಿದೆ. ಎಕ್ಸ್ಚೇಂಜ್ ಅವತ್ತು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಮಧ್ಯೆ ಮಾತ್ರ ಆಗುತ್ತೆ. ಸೊ ಈ ಕಡೆ ಏನು ಕ್ಯಾಪಿಟಲ್ ಇಲ್ಲಿ ಕ್ರಾಸಿಂಗ್ ಓವರ್ ಆಗಿದೆ, ಈ ಪಾಯಿಂಟಿಗೆ ಅವೆರಡು ಕ್ರಾಸ್ ಆಗಿ ಎಕ್ಸ್ಚೇಂಜ್ ಆಗಿದ್ದಾವೆ. ಈ ಪಾಯಿಂಟ್ ಅಂದರೆ ಇಲ್ಲಿರುವಂತಹ ಈ ಪಾಯಿಂಟ್. ಸೊ ಕ್ಯಾಪಿಟಲ್ ಎ ಬಂದು ಗ್ರೀನಿಗೆ ಬಂತು, ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ಎ ಈ ಕಡೆ ಬಂತು, ಇಲ್ಲಿರುವಂತಹ ಸ್ಮಾಲ್ ಎ ಈ ಕಡೆ ಬಂದ್ಬಿಡ್ತು. ಸೊ ದಿಸ್ ಈಸ್ ಸ್ಮಾಲ್ ಎ. ಯು ಗಾಟ್ ದಿಸ್ ಪಾಯಿಂಟ್? ಸೊ ಇಲ್ಲಿವರೆಗೂ ನಾವೇನು ಓದ್ತಾ ಇದ್ವಿ, ಎಷ್ಟೇ ಸತಿ ಡಿವೈಡ್ ಮಾಡಿದ್ರು ಅದೇನು ಕ್ರೋಮೋಸೋಮ್ ಇದೆ ಅದನ್ನೇ ಸೀದಾ ಗ್ಯಾಮೆಟ್ನಲ್ಲಿ ಕಳಿಸ್ತಾ ಇದ್ವಿ. ಬಟ್ ಅಡ್ವಾನ್ಸ್ ರಿಸರ್ಚ್ ಆಗ್ತಾ ನಮಗೇನು ಗೊತ್ತಾಯಿತು, ಕೆಲವೊಂದು ಸತಿ ಕ್ರೋಮೋಸೋಮ್ಸ್ನಲ್ಲಿ ಕ್ರಾಸಿಂಗ್ ಓವರ್ ಆಗಿರುತ್ತೆ, ಕಂಪಲ್ಸರಿ ಅಲ್ಲ. ಒಂದೇ ಒಂದು ಕ್ರಾಸಿಂಗ್ ಓವರ್ ಆಗಬೇಕು ಅಂತೂ ಇಲ್ಲ, ಎಷ್ಟೊಂದು ಈ ರೀತಿಯಾಗಿ ಕ್ರಾಸಿಂಗ್ ಓವರ್ಸ್ ಆಗಿ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗಿ ಅವು ಬೇರೆ ಬೇರೆ ಆಗಿರ್ತವೆ. ಓಕೆ, ನಾನಿಲ್ಲಿ ಜಸ್ಟ್ ಒಂದೇ ಜೀನ್ಸನ್ನು ನಿಮ್ಗೆ ತೋರಿಸಿರೋದು. ಸೊ ಆ ರೀತಿ ಕ್ರಾಸಿಂಗ್ ಓವರ್ ಆಯಿತು ಅಂತಂದರೆ ಇಲ್ಲಿ ಜೀನ್ಸ್ ಕಾಂಬಿನೇಷನ್ಗಳು ಬೇರೆ ಬೇರೆ ಆಗ್ಬಿಟ್ಟವ, ಹೌದು ತಾನೆ? ಈ ಜೀನ್ ಕಾಂಬಿನೇಷನ್ನಲ್ಲಿ ಈ 4 ಕ್ರೋಮೋಸೋಮ್ಸ್ಗಳನ್ನು ಇವಾಗ ಬೇರೆ ಬೇರೆ ಮಾಡಿ, ಜಸ್ಟ್ ಕೆಳಗಡೆ ಬರೀತೀನಿ ನೋಡಿ. ಈ 4 ಕ್ರೋಮೋಸೋಮ್ಸ್ಗಳನ್ನು ಇವಾಗ ಮಿಯೋಸಿಸ್ ಆಗಬೇಕಾದ್ರೆ ಒಂದು ಗ್ಯಾಮೆಟ್ನಲ್ಲಿ ಈ ಕ್ರೋಮೋಸೋಮ್ ಹೋಗುತ್ತೆ, ಇನ್ನೂ ಒಂದು ಗ್ಯಾಮೆಟ್ನಲ್ಲಿ ಸ್ಮಾಲ್ ಎಯನ್ನು ಹೊಂದಿರುವಂತಹ ಕ್ರೋಮೋಸೋಮ್ ಹೋಗುತ್ತೆ. ಮಧ್ಯದಲ್ಲಿ ಏನಾಗುತ್ತೆ, ಅರ್ಧ ಫುಲ್ ರೆಡ್ ಇದೆ, ಮುಂದ್ಗಡೆ ಏನಿದೆ ಗ್ರೀನ್ ಕಲರ್ ಆಗಿದೆ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ಸ್ಮಾಲ್ ಎ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪಾಸಿಬಿಲಿಟಿ ಏನಿದೆ, ಇವೆರಡನ್ನ ನೀವು ಸಪ್ರೇಟ್ ಮಾಡಿದರೆ ನಿಮ್ಗೆ ಹಿಂಗೆ ಸಿಗುತ್ತಾ, ಸ್ವಲ್ಪ ಇಮ್ಯಾಜಿನ್ ಮಾಡಿ. ನೆಕ್ಸ್ಟ್ ಇವೆರಡನ್ನು ನೀವು ಮಧ್ಯದಲ್ಲಿ ಕಟ್ ಮಾಡಿದರೆ, ಮಿಯೋಸಿಸ್ ಆಗಬೇಕಾದ್ರೆ ಏನು ಸ್ಟೇಜಸ್ಗಳಾಗ್ತಾವಲ್ಲ, ಅವಾಗ ಇವೆರಡು ಕ್ರೊಮ್ಯಾಟಿಡ್ಸ್ಗಳು ಬೇರೆ ಬೇರೆ ಆಗಿಬಿಡ್ತವೆ. ಬೇರೆ ಬೇರೆ ಆದಾಗ ಬ್ಲ್ಯಾಕ್ ಕಲರ್ದು ಒಂದು ಗ್ಯಾಮೆಟಿಗೆ ಹೋಗುತ್ತೆ, ಮುಂದೆ ಏನಿದೆ ಫುಲ್ ಗ್ರೀನ್ ಕಲರ್ ಒಂದಿದೆ, ಆ್ಯಂಡ್ ಮುಂದೆ ವಿ ಹ್ಯಾವ್ ಅ ರೆಡ್ ಕಲರ್ ಕ್ಯಾಪಿಟಲ್ ಎ. ಓಕೆ, ಡಯಾಗ್ರಾಮನ್ನು ನೋಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಪಾಯಿಂಟ್ ಸೆಂಟರ್ ಪಾಯಿಂಟು ಅಷ್ಟು ಗೊತ್ತಾಯ್ತಾ ನಿಮಗೆ? ಸೊ ನಾವು ಕ್ರಾಸಿಂಗ್ ಓವರ್ ಕಾನ್ಸೆಪ್ಟನ್ನು ಬರೆಯೋಕ್ಕಂತ ಮುಂಚೆ ಏನಿತ್ತಲ್ಲ, ಕ್ರಾಸಿಂಗ್ ಓವರನ್ನು ಬರೆಯೋಕ್ಕಂತ ಮುಂಚೆ ಹೆಂಗೆ ಬರಿತಾ ಇದ್ವಿ ನಾವು, ಒಂದು ಕ್ರೋಮೋಸೋಮ್ನಲ್ಲಿ ಕ್ಯಾಪಿಟಲ್ ಎ ಹೋಗಿದೆ, ಅಗೇನ್ ಒಂದು ಕ್ರೋಮೋಸೋಮ್ನಲ್ಲಿ ಕ್ಯಾಪಿಟಲ್ ಎ, ಒಂದರಲ್ಲಿ ಸ್ಮಾಲ್ ಎ ಮತ್ತು ಇನ್ನೊಂದರಲ್ಲಿ ಸ್ಮಾಲ್ ಎ ಹೋಗಿದೆ ಅಂತ ಡೈರೆಕ್ಟಾಗಿ ಇವು 4 ಕ್ರೊಮ್ಯಾಟಿಡ್ಸ್ಗಳನ್ನ ಬೇರೆ ಬೇರೆ ಮಾಡ್ತಿದ್ವಿ, ಅಲ್ಲಿರುವಂತಹ ಜೀನ್ಸ್ಗಳನ್ನೇ ಬರಿತಾ ಇದ್ವಿ. ಬಟ್ ಕ್ರಾಸಿಂಗ್ ಓವರ್ ಆದಮೇಲೆ ಅಲ್ಲಿರುವಂತಹ ಜೀನ್ಸ್ ಈ ಕಡೆ ಬಂದಿದ್ದಾವೆ, ಇಲ್ಲಿರುವಂತಹ ಜೀನ್ಸ್ ಈ ಕಡೆ ಹೋಗಿದ್ದಾವೆ, ನಾವಿಲ್ಲೇನು ಎಕ್ಸ್ಚೇಂಜ್ ಮಾಡಿದ್ದೀವಲ್ಲ. ಸೊ ಅವಾಗೇನಾಯಿತು, ನಮ್ಮ ಗ್ಯಾಮೆಟ್ಸ್ನಲ್ಲಿ ಹೋಗುವಂತಹ ಜೀನ್ ಕಾಂಬಿನೇಷನ್ನೇ ಬೇರೆ ಆಗ್ಬಿಡ್ತು. ಓಕೆ, ನಾವು ವೈ ದಿಸ್ ವರ್ಡ್ ರೀಕಾಂಬಿನೇಷನ್ ನಾವು ಸಿ ಹಿಯರ್.
ಇಲ್ಲಿರುವಂತಹ ಕ್ರೊಮ್ಯಾಟಿಡ್ ಇಲ್ಲಿರುವಂತಹ ಕ್ರೊಮ್ಯಾಟಿಡ್ ಇವತ್ತರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ದೇರ್ಫೋರ್ ದೀಸ್ ಟೂ ಆರ್ ದ ಪೇರೆಂಟಲ್ ಕಾಂಬಿನೇಷನ್ಸ್. ಪೇರೆಂಟಲ್ ಕಾಂಬಿನೇಷನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನಿದ್ವಲ್ಲ ಅವು ಹಾಗೇ ಇದಾವೆ, ಏನು ಚೇಂಜಸ್ ಆಗಿಲ್ಲ. ಬಟ್ ಮಧ್ಯದಲ್ಲಿ ಏನು ಎರಡು ಕ್ರೋಮೋಸೋಮ್ಸ್ಗಳು ಆದುವಲ್ಲ, ಕ್ರೊಮ್ಯಾಟಿಡ್ಸ್ಗಳು ಆದುವಲ್ಲ, ಜೀನ್ಸ್ ಎಕ್ಸ್ಚೇಂಜ್ ಆಗಿ ದೀಸ್ ಆರ್ ದ ನ್ಯೂ ಕಾಂಬಿನೇಷನ್ಸ್. ದೇ ಆರ್ ಕಾಲ್ಡ್ ಆಸ್ recombinants. Okay, and this process is recombination. What do you mean by recombination? The production of non-parental combinations. Parental combination capital A ಮತ್ತೆ ಸ್ಮಾಲ್ ಎ ಇರಬೇಕಿತ್ತಲ್ಲ, ಬಟ್ ಇಲ್ಲಿ ಎರಡು ಚೇಂಜ್ ಆಗಿಬಿಟ್ಟಿದೆ. ಓಕೆ, ಇದ್ರದ್ದು ಆ್ಯಕ್ಚುಯಲ್ ಆಗಿ ಇದಕ್ಕೆ ಯಾವುದಿತ್ತು, ಫಸ್ಟು ಕ್ಯಾಪಿಟಲ್ ಎ ಇತ್ತು. ಸಿ ಹಿಯರ್, ಇದಕ್ಕೆ ಮೇನ್ ಯಾವುದಿತ್ತು, ಕ್ರಾಸಿಂಗ್ ಓವರ್ ಆಗೋಕ್ಕಿಂತ ಮುಂಚೆ ರೆಡ್ ಕಲರ್ದಕ್ಕೆ ಕ್ಯಾಪಿಟಲ್ ಎ ಇತ್ತು. ಓಕೆ, ಬಟ್ ಕ್ರಾಸಿಂಗ್ ಓವರ್ ಆದಮೇಲೆ ರೆಡ್ ಕಲರ್ ನೋಡಿ ಯಾವ್ದು ಬಂದಿದೆ, ಸ್ಮಾಲ್ ಎ ಬಂದಿದೆ. ಗ್ರೀನ್ ಕಲರ್ ಏನಿದೆಯಲ್ಲ, ಗ್ರೀನ್ ಕಲರ್ ಇರೋದು ಆ್ಯಕ್ಚುಯಲ್ ಆಗಿ ಸ್ಮಾಲ್ ಎ ಇತ್ತು, ಇದು ಸ್ಮಾಲ್ ಎ ಇತ್ತು, ಬಟ್ ಕ್ರಾಸಿಂಗ್ ಓವರ್ ಆದಮೇಲೆ ಅದು ಕ್ಯಾಪಿಟಲ್ ಎ ಆಗಿಬಿಟ್ಟಿದೆ. ಸೊ ಇಲ್ಲಿ ರೀಕಾಂಬಿನೇಷನ್ ಆಯಿತು, ಹೊಸದಾಗಿ ಜೀನ್ಸ್ಗಳು ಏನು ಕಾಂಬಿನೇಷನ್ಸ್ ಆದವಲ್ಲ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ರೀಕಾಂಬಿನೇಷನ್. ಸೊ ಕ್ರಾಸಿಂಗ್ ಓವರ್ ಆದಮೇಲೆ, ಲಿಸನ್ ದಿಸ್ ಕೇರ್ಫುಲಿ, ಕ್ರಾಸಿಂಗ್ ಓವರ್ ಆದಮೇಲೆ 50% ಪೇರೆಂಟಲ್ ಕಾಂಬಿನೇಷನ್ಸ್ ಹಾಗೆ ಇದ್ದಾವೆ, ರಿಮೈನಿಂಗ್ 50% ರೀಕಾಂಬಿನೇಷನ್ ಆಗಿದೆ. ಈ ಡಯಾಗ್ರಾಮಿಂದ ನಮಗೆ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ದ್ಯಾಟ್ 50-50ನೇ ಇರಬೇಕು ಅಂತ, ಬಿಕಾಸ್ ಯು ಡೋಂಟ್ ನೋ ಇಲ್ಲಿ ಕ್ರಾಸಿಂಗ್ ಓವರ್ ಯಾವ ಪಾಯಿಂಟಿಗೆ ಆಗಿದೆ, ಎಷ್ಟು ಸಲ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಇದು ಒಂದು ಅಂದಾಜಾಗಿ ಹೇಳ್ತಾ ಇದ್ದೀವಿ. ಓಕೆ, ಒಂದು ಕ್ರಾಸಿಂಗ್ ಓವರ್ ಆಯಿತು ಅಂತಂದರೆ ಕೆಲವೊಂದು ಕ್ರೊಮ್ಯಾಟಿಡ್ಸ್ಗಳು ಪೇರೆಂಟಲ್ ಕಾಂಬಿನೇಷನ್ಸನ್ನು ಹಾಗೆ ಉಳಿಸ್ಕೊಂಡಿರ್ತವೆ, ಕೆಲವೊಂದು ಕಾಂಬಿನೇಷನ್ಸ್ಗಳು ಹೊಸದಾಗಿರ್ತವೆ. ದೇ ಆರ್ ಕಾಲ್ಡ್ ಆಸ್ ಅ ರೀಕಾಂಬಿನೇಷನ್ ಅಥವಾ ರೀಕಾಂಬಿನೆಂಟ್ಸ್. ವಾಟ್ ಆರ್ ದೀಸ್ ಆರ್ ದ ನಾನ್ ಪೇರೆಂಟಲ್. ಸೊ ಪೇರೆಂಟನ್ನು ಬಿಟ್ಟು ನಾನ್ ಪೇರೆಂಟಲ್ ಕಾಂಬಿನೇಷನ್ಸ್ ವಿ ಕಾಲ್ ಇಟ್ ಆಸ್ ಅ ರೀಕಾಂಬಿನೇಷನ್. ಓಕೆ, ನಾನಿವಾಗ ಒಂದೇ ಒಂದು ಜೀನ್ಸನ್ನು ಮಾತ್ರ ಬರೆದು ತೋರಿಸಿದೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಡಯಾಗ್ರಾಮ್ ಇದೆಯಲ್ಲ, ಅಲ್ಲಿ ನಿಮಗೆ ಎಟ್ ಎ ಟೈಮ್ 2 ಜೀನ್ಸ್ ಕೊಟ್ಟಿದ್ದಾರೆ. 2 ಜೀನ್ಸ್ ಕೊಟ್ಟರೆ ಏನು ಮಾಡ್ತೀರಾ ನೀವು, ಸಿ ಹಿಯರ್, 2 ಜೀನ್ಸ್ ಕೊಟ್ಟರೆ ಇಲ್ಲೇನು ಕ್ಯಾಪಿಟಲ್ ಎ ಇದೆಯಲ್ಲ, ಇದ್ರ ಕೆಳಗಡೆ ಒಂದು ವೈ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇಲ್ಲಿ ಕ್ಯಾಪಿಟಲ್ ವೈ ಇದೆ ಅಂತಂದರೆ ಇಲ್ಲೂ ಕ್ಯಾಪಿಟಲ್ ವೈ ಇದೆ, ಇಲ್ಲಿ ಸಾರಿ ಇಲ್ಲಿ ಕ್ಯಾಪಿಟಲ್ ಎಕ್ಸ್ ಇದೆ ಅಂದರೆ ಇಲ್ಲೂ ಕ್ಯಾಪಿಟಲ್ ಎಕ್ಸ್ ಇದೆ, ಇಲ್ಲಿ ಕ್ಯಾಪಿಟಲ್ ವೈ ಇತ್ತು ಅಂದರೆ ಇಲ್ಲೂ ಕ್ಯಾಪಿಟಲ್ ವೈ ಇತ್ತು. ಓಕೆ, ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಆರ್ ಶಾಲ್ ಐ ಡ್ರೈವ್ ಒನ್ ಮೋರ್ ಟೈಮ್? ಗೊತ್ತಾಯ್ತಾ ನಿಮಗಿದು? ಸೊ ಒಂದೇ ಜೀನ್ಸ್ ತೊಗೊಂಡಿದ್ವಲ್ಲ, ಇವಾಗ 2 ಜೀನ್ಸನ್ನು ತೊಗೊಂಡಿದ್ದೀವಿ, 2 ಕ್ಯಾರೆಕ್ಟರ್ಗಳನ್ನು ಕಂಟ್ರೋಲ್ ಮಾಡುವಂತಹ ಜೀನ್ಸ್ಗಳನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಇಲ್ಲಿ ಸ್ಮಾಲ್ ಎ, ಇಲ್ಲಿ ಕ್ಯಾಪಿಟಲ್, ಇದು ನಿಮ್ಗೆ ಇನ್ನೊಂದ್ಸತಿ ಡ್ರಾ ಮಾಡಿಬಿಡ್ತೀನಿ, ಇಲ್ಲಾಂದರೆ ಫುಲ್ ಕನ್ಫ್ಯೂಷನ್ ಆಗಿ ಗೊತ್ತಾಗಿರೋ ಕಾನ್ಸೆಪ್ಟ್ ಕೂಡ ಮರ್ತು ಬಿಡ್ತೀರ. ಓಕೆ, ಇದರದ್ದೇ ಇನ್ನೊಂದು ಪಾರ್ಟ್ ನೋಡಿ. ಸೊ ಹಿಯರ್ ಒಂದೇ ಒಂದು ಜೀನ್ಸ್ ತೊಗೊಂಡಿದ್ವಲ್ಲ, ಇವಾಗ ಏನು ಮಾಡೋಣ, ಎಟ್ ಎ ಟೈಮು 2 ತೊಗೊಳ್ಳೋಣ. ಸೊ ಹಿಯರ್ ವಿ ಹ್ಯಾವ್ ಎ ಆ್ಯಂಡ್ ಹಿಯರ್ ವಿ ಹ್ಯಾವ್ ಸ್ಮಾಲ್ ಎ. ದೆರ್ ಈಸ್ ಒನ್ ಮೋರ್, ಬೆಟರ್ ಐ ಟೇಕ್ ಬಿ ಆ್ಯಂಡ್ ಹಿಯರ್ ಐ ಟೇಕ್ ಸ್ಮಾಲ್ ಬಿ. ಓಕೆ, now see here, ಇಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅವತ್ತರದೇ ತೋರಿಸ್ತಾ ಇದ್ದೀನಿ. ಓ ಮೈ ಗಾಡ್, ಒಂದು ಸ್ವಲ್ಪ ಚೇಂಜ್ ಆದರೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಕನ್ಫ್ಯೂಸ್ ಮಾಡಿಕೊಂಡು ಗೊತ್ತಾಗಿರೋ ಕಾನ್ಸೆಪ್ಟನ್ನು ಮರೆಯೋದಂತೂ ಇನ್ನೂ ಗ್ಯಾರಂಟಿ. ಓಕೆ, ಇಲ್ಲಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಇದೆ ಅಂತಂದರೆ ಸೇಮ್ ಪಾಯಿಂಟಿಗೆ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಇದೆ. ಇಲ್ಲಿ ಸ್ಮಾಲ್ ಎ ಸ್ಮಾಲ್ ಬಿ ಇದೆ ಅಂತಂದರೆ ಇಲ್ಲಿ ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ ಇದೆ. ಓಕೆ, ನಾವು ಸಿ ಹಿಯರ್, ಇವಾಗ ಇಷ್ಟೊತ್ತು ಲಿಂಕೇಜ್ ಓದಿದ್ವಿ, ರೀಕಾಂಬಿನೇಷನ್ ಓದಿದ್ವಿ. ಇವಾಗ 2 ಕಾನ್ಸೆಪ್ಟನ್ನು ಒಟ್ಟಿಗೆ ಓದೋಣ, ಲಿಂಕೇಜು ಮತ್ತು ರೀಕಾಂಬಿನೇಷನ್. ಇವಾಗ ನಾನಿಲ್ಲಿ ಇಮ್ಯಾಜಿನ್ ಎ ಆ್ಯಂಡ್ ಬಿ ಆರ್ ಲಿಂಕ್ಡ್ ಜೀನ್ಸ್. ವಾಟ್ ಡಿಡ್ ಐ ಸೇ? ಎ ಆ್ಯಂಡ್ ಬಿ ಆರ್ ಲಿಂಕ್ಡ್ ಜೀನ್ಸ್ ಅಂದರೆ ಅವು 2 ಒಟ್ಟೊಟ್ಟಿಗೆ ಹೋಗುವಂತಹ ಒಂದು ಫಿಸಿಕಲ್ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದಾವೆ, ಫಿಸಿಕಲ್ ಅಸೋಸಿಯೇಷನನ್ನು ಅವು ಇಟ್ಕೊಂಡಿದ್ದಾವೆ. ನಾವು ಜಸ್ಟ್ ಇಮ್ಯಾಜಿನ್ ಕ್ರಾಸಿಂಗ್ ಓವರ್ ಪಾಯಿಂಟ್ ಏನಿದೆಯಲ್ಲ, ಇಲ್ಲಿ ಕ್ರಾಸಿಂಗ್ ಓವರ್ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟು ಈ ಜೀನ್ಸ್ಗಳ ಕೆಳಗಡೆ ಇದೆ ಅಂತ ಇಮ್ಯಾಜಿನ್ ಮಾಡಿ. ಅಂದರೆ
ಇಲ್ಲೇನಿದಾವಲ್ಲ ಮುಂದೆ ಇಲ್ಲಿ ಎ ಬಿ ಇದೆ, ಇಲ್ಲಿನೂ ಎ ಬಿ ಇದೆ. ಸೊ ಅವೆರಡು ಯಾವ ಪಾಯಿಂಟಿಗೆ ಆಗಿದಾವೆ ಅಂತಂದರೆ ಈ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕೆಳಗಡೆ ಇರುವಂತಹ ಜಾಗದಲ್ಲಿ, ಯಾವ ಜಾಗದಲ್ಲಿ ಇದು ಪೂರ್ತಿಯಾಗಿ ಎಲ್ಲಾದರೂ ಕ್ರಾಸಿಂಗ್ ಓವರ್ ಆಗ್ಬೋದು, ಮೋರ್ ದ್ಯಾನ್ ಒನ್ ಕ್ರಾಸಿಂಗ್ ಓವರು ಆಗ್ಬೋದು, ಇಲ್ಲಿ 2 ಇಲ್ಲಿ 3 ಎಷ್ಟು ಬೇಕಷ್ಟು ಕ್ರಾಸಿಂಗ್ ಓವರ್ ಆಗಿ ಎಕ್ಸ್ಚೇಂಜ್ ಆಗ್ಬೋದು. ನಾವು ಜಸ್ಟ್ ಇಮ್ಯಾಜಿನ್ ಈ ಪಾಯಿಂಟಿಗೆ ಎ ಮತ್ತು ಬಿ ಕೆಳಗಡೆ ಇಲ್ಲಿ ಅವೆರಡು ಕ್ರಾಸ್ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಅವೆರಡು ಅಲ್ಲಿ ಕ್ರಾಸ್ ಆಗಿದ್ದಾವೆ ಅಂತಂದರೆ ಅರ್ಥ ಏನು, ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಕ್ರಾಸಿಂಗ್ ಓವರ್ ಆದಂತಹ ಪ್ಲೇಸ್ ಮೇಲ್ಗಡೆ ನಿಮಗೆ ಜೀನ್ಸ್ಗಳಿದ್ದಾವೆ. ಇಲ್ಲಿ ಕ್ಯಾಪಿಟಲ್ ಎ ಇದೆ, ಇಲ್ಲಿ ಕ್ಯಾಪಿಟಲ್ ಬಿ ಇದೆ. ಓಕೆ, ಗ್ರೀನದ್ದು ಕ್ರಾಸಿಂಗ್ ಓವರ್ ಆಗಿದ್ದ ಮೇಲೆ ಪ್ಲೇಸಿಂದ ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ ಇದೆ. ಸೊ ಕ್ರಾಸಿಂಗ್ ಓವರ್ ಆಗಿ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಚೇಂಜ್ ಆಗಿ ಅವೆರಡು ಸಪ್ರೇಟ್ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಅವಾಗ ಏನಾಗಿದೆ ಹೇಳಿ, ಈ ಕಡೆ ಇರುವಂತಹ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಈ ಸೈಡ್ ಬಂದಿದೆ, ಈ ಕಡೆ ಇರುವಂತಹ ಸ್ಮಾಲ್ ಎ ಸ್ಮಾಲ್ ಬಿ ಈ ಸೈಡ್ ಬಂದಿದೆ. ಓಕೆ, ಆ ಕಡೆ ಈ ಕಡೆ ಚೇಂಜಸ್ ಇರಂಗಿಲ್ಲ, ಅದು ಹಾಗೆ ಇಡಬೇಕು. ಎ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಮಧ್ಯದಲ್ಲಿ ಮಾತ್ರ ಕ್ರಾಸಿಂಗ್ ಓವರ್ ತೋರಿಸಿದ್ದೀನಿ. ಸೊ ಇನ್ ಕೇಸ್ ನಿಮ್ಮದು ಕ್ರಾಸಿಂಗ್ ಓವರ್ ಪಾಯಿಂಟ್ ಏನಿದೆಯಲ್ಲ ಆ ಪಾಯಿಂಟು ಈ ಎರಡೂ ಲಿಂಕ್ಡ್ ಜೀನ್ಸ್ದು ಕೆಳಗಡೆ ಇತ್ತು ಅಂತಂದರೆ ಆ ಎರಡೂ ಜೀನ್ಸ್ಗಳು ಎಕ್ಸ್ಚೇಂಜ್ ಆಗಿರ್ತವೆ. ಇಲ್ಲಿರುವಂತಹ ಕ್ಯಾಪಿಟಲ್ ಎ ಬಿ ಈ ಕಡೆ ಹೋಗಿದೆ, ಇಲ್ಲಿರುವಂತಹ ಸ್ಮಾಲ್ ಎ ಬಿ ಈ ಕಡೆ ಬಂದಿದೆ. ಆವಾಗ ನಿಮ್ಮದು ಕಾಂಬಿನೇಷನ್ ಏನಾಯಿತು, ಮತ್ತೆ ಹೊರಗಡೆ ಪೇರೆಂಟಲ್ ಕಾಂಬಿನೇಷನ್ಸ್ ಅಂತೂ ಸೇಮ್ ಆಗೇ ಇದ್ದಾವೆ. ಒಳಗಡೆ ಏನಾಗಿದೆ, ಇಲ್ಲಿ ಸ್ಮಾಲ್ ಎ ಸ್ಮಾಲ್ ಬಿ ಈ ಕಡೆ ಬಂತು, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಈ ಕಡೆ ಬಂತು. ಯಾವಾಗ ಕ್ರಾಸಿಂಗ್ ಓವರು ಆ ಲಿಂಕ್ಡ್ ಜೀನ್ಸ್ದು ಕೆಳಗಡೆ ಕಟ್ ಆಗಿತ್ತಲ್ಲ ಆವಾಗ. ಇನ್ ಕೇಸ್ ಏನಾದರೂ ಕ್ರಾಸಿಂಗ್ ಓವರು ಈ ಎರಡೂ ಜೀನ್ಸ್ಗಳ ಮಧ್ಯೆ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ, ಈ ಎರಡೂ ಜೀನ್ಸ್ಗಳ ಮಧ್ಯೆ ಆಗಿತ್ತು ಅಂತಂದರೆ ಆವಾಗ ಮುಂದ್ಗಡೆ ಇರುವಂತಹ ಎ ಮತ್ತು ಕ್ಯಾಪಿಟಲ್ ಎ ಸ್ಮಾಲ್ ಎ ಮಾತ್ರ ಕ್ರಾಸ್ ಆಗ್ತಾ ಇತ್ತು, ಕೆಳಗಡೆ ಇರೋ ಹಾಗೆ ಇರ್ತಾ ಇತ್ತು. ಯಾಕೆ, ಇವೆರಡರ ಮಧ್ಯೆ ಇದೆ ಕ್ರಾಸಿಂಗ್ ಪಾಯಿಂಟು. ಜಸ್ಟ್ ಇಮ್ಯಾಜಿನ್ ಮಾಡಿ, ತುಂಬ ಈಸಿಯಾದಂತಹ ಕಾನ್ಸೆಪ್ಟ್. ಓಕೆ, ಕೆಳಗಡೆ ಇದ್ದದಕ್ಕೆ ಎರಡು ಜೀನ್ಸ್ಗಳು ಎಕ್ಸ್ಚೇಂಜ್ ಆಗಿದ್ವಲ್ಲ, ಬಟ್ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಮಧ್ಯೆ ಏನಾದರೂ ಕ್ರಾಸಿಂಗ್ ಆಗಿತ್ತು ಅಂದರೆ ಮುಂದ್ಗಡೆ ಇರುವಂತಹ ಎ ಮಾತ್ರ ಕ್ರಾಸ್ ಆಗ್ತಾ ಇತ್ತು, ಕೆಳಗಡೆ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸ್ಮಾಲ್ ಬಿ ಹಾಗೆ ಉಳಿತಾ ಇತ್ತು. ಅದು ಕೂಡ ಒಂದು ಪಾಸಿಬಲ್ ಇದೆ. ಸೊ ಯಾವಾಗ ಒಂದು ಕ್ರೋಮೋಸೋಮ್ಸ್ಗಳ ಮೇಲೆ ಇರುವಂತಹ ಜೀನ್ಸು ಇವತ್ತರ ಮಧ್ಯೆ ಕಡಿಮೆ ಡಿಸ್ಟೆನ್ಸ್ ಇತ್ತು ಅಂತಂದರೆ ಅವು ತುಂಬ ಟೈಟಾಗಿ ಹಿಡ್ಕೊಂಡಿದ್ದಾವೆ ಅಂತ ಅರ್ಥ. ಅಂತಹ ಜೀನ್ಸ್ಗಳನ್ನು ಸಪ್ರೇಟ್ ಮಾಡೋದು ತುಂಬ ಕಷ್ಟ. ಅದೇ ಒಂದು ಇಲ್ಲಿ ಕ್ಯಾಪಿಟಲ್ ಎ ಇದೆ, ಇಲ್ಲಿ ಕ್ಯಾಪಿಟಲ್ ಸಿ ಇದೆ ಅಂತಂದರೆ ಎ ಮತ್ತು ಸಿ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಯಾವುದಾದ್ರೂ ಪಾಯಿಂಟ್ನಲ್ಲಿ ಕ್ರಾಸಿಂಗ್ ಓವರ್ ಆದರೂ ಅವು ಗ್ಯಾರಂಟಿ ಸಪ್ರೇಟ್ ಆಗೋದಂತೂ ನಿಜ. ಗೊತ್ತಾಗ್ತಿದೆಯಾ? ಸೊ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ದೇ ಆರ್ ಟೈಟ್ಲಿ ಲಿಂಕ್ಡ್, ಯಾಕಂದರೆ ಅವು ಹತ್ರನೇ ಇದ್ದಾವೆ. ಓಕೆ, ಬಟ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಸಿ ಅವು ತುಂಬ ದೂರಕ್ಕಿರೋದ್ರಿಂದ ದ ಲಿಂಕೇಜ್ ಈಸ್ ವೆರಿ ಲೋ. ಗೊತ್ತಾಗ್ತಿದೆಯಾ? ಹತ್ರ ಇದ್ದರೆ ಲಿಂಕೇಜ್ ಈಸ್ ವೆರಿ ಮಚ್, ಟೈಟಾಗಿ ಹಿಡ್ಕೊಂಡಿರ್ತವೆ. ಬಟ್ ಜೀನ್ಸ್ಗಳು ದೂರ ಇತ್ತು ಅಂತಂದರೆ ಅವಾಗ ಅಲ್ಲಿ ಲಿಂಕೇಜು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ, ಜಸ್ಟ್ ಲೂಸ್ ಆಗಿ ಹಿಂಗೆ ಹಿಡ್ಕೊಂಡಿರ್ತಾವೆ ಕೈಯನ್ನು. ಗೊತ್ತಾಗ್ತಿದೆಯಾ? ಈ ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೈಟ್ ಆಗಿರುವಂತಹ ಏನು ಜೀನ್ಸ್ಗಳಿದಾವಲ್ಲ ಅಲ್ಲಿ ರೀಕಾಂಬಿನೇಷನದ್ದು ಪರ್ಸೆಂಟೇಜ್ ಅವತ್ತು ಕಡಿಮೆ ಇರುತ್ತೆ, ಯಾಕಂದರೆ ಅಲ್ಲಿ ಕ್ರಾಸಿಂಗ್ ಓವರಿಗೆ ಜಾಗನೇ ಇಲ್ಲ, ಕ್ರಾಸಿಂಗ್ ಓವರ್ ಆಗಲಿಕ್ಕೆ ಜಾಸ್ತಿ ಚಾನ್ಸೇ ಇಲ್ಲ. ಬಟ್ ಜೀನ್ಸ್ಗಳು ದೂರ ಇದ್ದು ಅಂತಂದರೆ ಎಷ್ಟು ಸತಿ ಆದರೂ ಯಾವ ಪಾಯಿಂಟಲ್ಲಾದ್ರೂ ಕ್ರಾಸಿಂಗ್ ಓವರ್ ಆದರೆ ರೀಕಾಂಬಿನೇಷನ್ಸ್ ಆಗೋದು ಪರ್ಸೆಂಟೇಜು ಜಾಸ್ತಿ ಆಗಿಬಿಡುತ್ತೆ. ದೇರ್ ಫೋರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್, ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಲಿಂಕೇಜ್. ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ, ಬಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಓಕೆ, ಡಿಸ್ಟೆನ್ಸು ಕಡಿಮೆ ಇತ್ತು ಅಂದರೆ ಲಿಂಕೇಜು ಜಾಸ್ತಿಯಾಗಿ ಟೈಟ್ ಆಗಿರುತ್ತೆ. ಡಿಸ್ಟೆನ್ಸ್ ದೂರ ಇತ್ತು ಅಂತಂದರೆ ಲಿಂಕೇಜ್ ಸ್ವಲ್ಪ ದೂರವಾಗಿ ಕಡಿಮೆನೇ ಇರುತ್ತೆ ಅಂತ. ಸೊ ದೇ ಬೋತ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಒಂದು ಜಾಸ್ತಿ ಇದ್ದರೆ ಕಡಿಮೆ ಇರುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಲಿಂಕೇಜ್ ಕಡಿಮೆ ಇರುತ್ತೆ. ಡಿಸ್ಟೆನ್ಸೇ ಕಡಿಮೆ ಇತ್ತು ಅಂದರೆ ಲಿಂಕೇಜು ಜಾಸ್ತಿ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಎ ಆ್ಯಂಡ್ ಬಿ ಆರ್ ಟೈಟ್ಲಿ ಲಿಂಕ್ಡ್. ಹೌದು ತಾನೆ? ಎ ಆ್ಯಂಡ್ ಬಿ ಡಿಸ್ಟೆನ್ಸು ಕಡಿಮೆ ಇದೆ, ಬಟ್ ಲಿಂಕೇಜು ಜಾಸ್ತಿ ಸ್ಟ್ರಾಂಗ್ ಆಗಿದೆ. ಎ ಆ್ಯಂಡ್ ಸಿ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಎರಡು ಜೀನ್ಸ್ಗಳ ಮಧ್ಯ. ಓಕೆ, ಬಟ್ ಆವಾಗ ಅವ್ರದ್ದು ಲಿಂಕೇಜು ತುಂಬ ಲೂಸ್ ಆಗಿದೆ. ಅದೇ ನೀವು ರೀಕಾಂಬಿನೇಷನಿಗೆ ಹಾಕಿದರೆ ಅಲ್ಲೂ ಕೂಡ ಸ್ಟೇಟ್ ಆಯಿತು. ಲಿಂಕೇಜು ಜಾಸ್ತಿ ಇತ್ತು ಅಂತಂದರೆ ರೀಕಾಂಬಿನೇಷನ್ ರೇಟು ಕಡಿಮೆ ಇರುತ್ತೆ.
ಸೊ ಲಿಂಕೇಜು ಜಾಸ್ತಿ ಇತ್ತು ಅಂತಂದರೆ ರೀಕಾಂಬಿನೇಷನ್ ರೇಟು ಕಡಿಮೆ ಇದೆ. ಓಕೆ, ಅದೇ ಲಿಂಕೇಜ್ ಎ ಆ್ಯಂಡ್ ಸಿ ಮಧ್ಯೆ ಲಿಂಕೇಜ್ ಕಡಿಮೆ ಇದೆ, ಬಟ್ ಅಲ್ಲಿ ರೀಕಾಂಬಿನೇಷನ್ ರೇಟು ಜಾಸ್ತಿ ಇದೆ. ಯಾಕಂದರೆ ಯಾವುದು ಪಾಯಿಂಟಲ್ಲಿ ಕ್ರಾಸಿಂಗ್ ಓವರ್ ಆದ್ರೂ ರೀಕಾಂಬಿನೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಮುಂದೆ ಇರುವಂತಹ ಏನೋ ಒಂದು ಡೈಗ್ರಾಮ್ ಇದೆಯಲ್ಲ, ಆ ಡೈಗ್ರಾಮ್ ತುಂಬ ಈಸಿಯಾಗಿ ನೀವು ಮುಗಿಸ್ಬಿಡ್ಬೋದು. ಸೊ ಇದು ಪೂರ್ತಿ ವಿಡಿಯೋ ನಾವು ಏನು ಮಾಡಿದ್ವಿ, ಫಸ್ಟು TH ಮಾರ್ಗನದ್ದು ಐ ಕಲರನ್ನು ನಿಮಗೆ ಅದನ್ನು ಫಸ್ಟು ತೋರಿಸಿದ್ದೆ, ಹೆಂಗೆ ಕ್ರಾಸಿಂಗ್ ಓವರ್ ಆಗಿದೆ ಅಂತ. ಅದಾದಮೇಲೆ ಅದನ್ನ ಅಲ್ಲಿಗೆ ಬಿಟ್ಟು ಫಸ್ಟು ಲಿಂಕೇಜನ್ನು ಕಲ್ತ್ವಿ. ಅದಾದಮೇಲೆ ರೀಕಾಂಬಿನೇಷನನ್ನು ಕಲ್ತ್ವಿ. ಇವಾಗ ಲಿಂಕೇಜ್ ಮತ್ತು ರೀಕಾಂಬಿನೇಷನ್ ಎರಡನ್ನೂ ನಾವು ಜಾಯಿನ್ ಮಾಡ್ತಾ ಇದ್ದೀವಿ. ಸೊ ಲಿಂಕೇಜ್ ಮತ್ತು ರೀಕಾಂಬಿನೇಷನ್ ಮಧ್ಯೆ ಇರುವಂತಹ ರಿಲೇಷನ್ ಏನು, ಜೀನ್ಸ್ಗಳು ಟೈಟಾಗಿ ಲಿಂಕ್ ಆಗಿದ್ದು ಅಂತಂದರೆ ಅವು ರೀಕಾಂಬಿನೇಷನ್ ಆಗಲಿಕ್ಕೆ ಚಾನ್ಸಸ್ಸನ್ನು ಕೊಡೋದಿಲ್ಲ. ನಾವು ಎಲ್ಲಿ ಹೋದರೂ ಇಬ್ಬರೇ ಹೋಗ್ತೀವಿ, ನಮಗೇನು ರೀಕಾಂಬಿನೇಷನ್ ಹೊಸ ಜೀನ್ಸ್ಗಳು ಕಾಂಬಿನೇಷನ್ಸ್ ಬೇಡ, ಪೇರೆಂಟಲ್ ಕಾಂಬಿನೇಷನ್ಸೇ ಇರಲಿ ಅಂತವೆ. ಬಟ್ ಅದೇ ಜೀನ್ಸ್ಗಳು ದೂರ ಇದ್ದು ಅಂತಂದರೆ ಅವು ಬೇಕನ್ಲಿ ಬೇಡ ಅನ್ಲಿ ಕ್ರಾಸಿಂಗ್ ಓವರ್ ಆದಾಗೆಲ್ಲ ಅವು ಎಕ್ಸ್ಚೇಂಜ್ ಆಗಿಬಿಡ್ತವೆ ಈಸಿಯಾಗಿ. ಸೊ ಇಲ್ಲಿ ದೂರ ಇದ್ದು ಅಂತಂದರೆ ಈಸಿಯಾಗಿ ಎಕ್ಸ್ಚೇಂಜ್ ಆಗಿಬಿಡ್ಬೋದು ಕ್ರಾಸಿಂಗ್ ಓವರ್ ಆದಾಗ. ಹತ್ರ ಇದ್ದು ಅಂತಂದರೆ ಅವಾಗ ಕ್ರಾಸಿಂಗ್ ಓವರ್ ಆದರೆ ಅವು ದೂರ ಆಗುವಂತಹ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ಎರಡು ಇಕ್ವೇಷನ್ನು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಜಸ್ಟ್ ಲಾಸ್ಟ್ ಒನ್ ಎಕ್ಸಾಂಪಲ್ ಐ ವಿಲ್ ಗಿವ್. ಸಿ ಹಿಯರ್, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ವೈ ಆ್ಯಂಡ್ ದಿಸ್ ಈಸ್ ಝಡ್. ಓಕೆ, ಈ ಝಡ್ ಇಲ್ಲೂ ಇರ್ಬೋದು, ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿರೋದು. ನಾವು ಸಿ ಹಿಯರ್, ಎಕ್ಸ್ ಆ್ಯಂಡ್ ವೈ ಮಧ್ಯ ಯು ಹ್ಯಾವ್ ಟು ಟೆಲ್ ಮೀ, ಎಕ್ಸ್ ಆ್ಯಂಡ್ ವೈ ಮಧ್ಯ ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಡಿಸ್ಟೆನ್ಸ್ ಕಡಿಮೆ ಇತ್ತು ಅಂತಂದರೆ ಎಕ್ಸ್ ಆ್ಯಂಡ್ ವೈಗೆ ಡಿಸ್ಟೆನ್ಸ್ ಕಡಿಮೆ ಇದೆ ಅಂತಂದರೆ ಲಿಂಕೇಜ್ ಹೆಂಗಿರುತ್ತೆ, ಫುಲ್ಲು ಟೈಟ್ ಆಗಿರುತ್ತೆ. ಎರಡು ಹತ್ತಿರದಲ್ಲಿದ್ದಾವೆ ಅಂತಂದ್ರೆ ಟೈಟಾಗಿ ಇಟ್ಕೊಂಡಿರ್ತವೆ. ಅದೇ ನೀವು ಎಕ್ಸ್ ಆ್ಯಂಡ್ ಝಡ್ನ ತಗೋರಿ. In case if X and Z are linked genes, then in between them linkage ಹೆಂಗಿರುತ್ತೆ, ಪೂರ ಕಡಿಮೆ ಇರುತ್ತೆ, ಯಾಕಂದರೆ ದೂರ ಇದ್ದಾವೆ. ಓಕೆ, ಇದು ಒಂದು ಕಾನ್ಸೆಪ್ಟ್. ನಾವು ಇಮ್ಯಾಜಿನ್ ಎಕ್ಸ್ ಆ್ಯಂಡ್ ವೈ ಆರ್ ಲಿಂಕ್ಡ್ ಜೀನ್ಸ್. ಓಕೆ, ಸೊ ಇವೆರಡು ಲಿಂಕ್ಡ್ ಜೀನ್ಸ್ ಇಷ್ಟು ಹತ್ತಿರ ಇದ್ದು ಅಂತಂದರೆ ಇವತ್ತರದ್ದು ರೀಕಾಂಬಿನೇಷನ್ ಆಗುವಂತಹ ಚಾನ್ಸಸ್ ಏನಾಯಿತು, ತುಂಬ ಕಡಿಮೆ ಆಗಿಬಿಡ್ತು. ಯಾಕಂದರೆ ಅವೆರಡು ಸಪ್ರೇಟ್ ಆಗಲಿಕ್ಕೆ ಒಲ್ಲಂತ ಇದ್ದಾವಲ್ಲ, ಕ್ರಾಸಿಂಗ್ ಓವರ್ ಮಾಡಿದ್ರು ಸಪ್ರೇಟ್ ಆಗ್ತಾ ಇಲ್ಲ, ಯಾಕಂದರೆ ಕ್ರಾಸಿಂಗ್ ಓವರಿಗೆ ಜಾಸ್ತಿ ಜಾಗನೇ ಇಲ್ಲ. ಓಕೆ, ಅದೇ ನೀವು ಎಕ್ಸ್ ಆ್ಯಂಡ್ ಝಡ್ಡನ್ನು ತಗೊಳ್ಳಿ. ಎಕ್ಸ್ ಆ್ಯಂಡ್ ಝಡ್ನಲ್ಲಿ ಇಷ್ಟೊಂದು ಗ್ಯಾಪ್ ಇದೆಯಲ್ಲ, ಕ್ರಾಸಿಂಗ್ ಓವರ್ ಯಾವ ಪ್ಲೇಸ್ನಲ್ಲಾದ್ರೂ ಜೆನೆಟಿಕ್ ಮಟೀರಿಯಲ್ಲು ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಈ ಕಡೆ ಇರುವಂತಹ ಎಕ್ಸ್ ಇಲ್ಲಿ ಹೋಗ್ಬೋದು, ಇಲ್ಲಿರೋದು ಈ ಕಡೆ ಬರ್ಬೋದು. ಈ ಝಡ್ ಈ ಕಡೆ ನೆಕ್ಸ್ಟ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಹೋಗ್ಬೋದು, ಅದರ ಮೇಲಿರುವಂತಹ ಅಲೀಲು ಈ ಕಡೆ ಬರ್ಬೋದು. ಸೊ ಆವಾಗ ರೀಕಾಂಬಿನೇಷನ್ ರೇಟು ಜಾಸ್ತಿ ಆಗಿಬಿಡ್ತು. ಓಕೆ, ಸೊ ಇದನ್ನೇ ಇಲ್ಲಿ ತೋರಿಸಿರೋದು. ಡಿಸ್ಟೆನ್ಸ್ ಕಡಿಮೆ ಆದರೆ ಲಿಂಕೇಜ್ ಜಾಸ್ತಿ, ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಲಿಂಕೇಜು ಕಡಿಮೆ. ಗೊತ್ತಾಗ್ತಿದೆಯಾ? ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು. ಇದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಮುಂದೆ TH ಮಾರ್ಗನ್ ಅವರು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದರು ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಮೇಲೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ತುಂಬ ವಿಡಿಯೋ ಲಾಂಗ್ ಆಗ್ತಾ ಇದೆ. ಇದು ಅಪ್ಲೋಡ್ ಮಾಡಲಿಕ್ಕೂ ಕಷ್ಟ, ತುಂಬ GB ತೊಗೊಂಡ್ಬಿಡುತ್ತೆ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆಯಲ್ಲ, ಆ್ಯಕ್ಚುಲಿ ಇದೇ ವಿಡಿಯೋದ ಕಂಟಿನ್ಯೂಯೇಷನ್ನು ಆ ಎರಡು ಎಕ್ಸ್ಪೆರಿಮೆಂಟ್ಸ್ಗಳು TH ಮಾರ್ಗನ್ ಅವರು ಮಾಡಿರೋದು ಟು ಎಕ್ಸ್ಪ್ಲೇನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ನಾನು ಮುಂಚೆನೇ ನಿಮಗೆ ಆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತಂದರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಿರಲಿಲ್ಲ, ಟೆಕ್ಸ್ಟ್ ಬುಕ್ನಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲೇಬೇಕು. ಹೋಮೋಲೋಗಸ್ ಅಂದರೆ ಏನು, ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂದರೆ ಏನು, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂದರೆ ಏನು, ಕ್ರಾಸಿಂಗ್ ಓವರ್ದು ಮತ್ತೆ ನಾವು ರಿವಿಷನ್ ಮಾಡ್ದಂಗೆ ಆಯಿತು. ಸೊ ಕ್ರಾಸಿಂಗ್ ಓವರ್ ಆದಮೇಲೆ ಅಲ್ಲಿರುವಂತಹ ಪಾರ್ಟ್ ಈ ಕಡೆ ಬಂದಿರುತ್ತೆ, ಇಲ್ಲಿರುವಂತಹ ಕ್ರೋಮೋಸೋಮಲ್ ಪಾರ್ಟ್ ಈ ಕಡೆ ಬಂದಿರುತ್ತೆ. ಸೊ ಕ್ರೋಮೋಸೋಮ್ಸ್ ಈ ಕಡೆ ಬಂದಿದ್ದಾವೆ, ಕ್ರೊಮ್ಯಾಟಿಡ್ ಈ ಕಡೆ ಬಂದಿದ್ದಾವೆ ಅಂದರೆ ಅವ್ರ ಮೇಲ್ಗಡೆ ಇರುವಂತಹ ಜೀನ್ಸ್ಗಳು ಬಂದಿದ್ದಾವೆ ಅಂತ. ಸೊ ಅವಾಗೇನಾಯಿತು, ಗ್ಯಾಮೆಟ್ನಲ್ಲಿ ಹೋಗುವಂತಹ ಕ್ರೋಮೋಸೋಮ್ಸ್ ಮೇಲೆ ಜೀನ್ ಕಾಂಬಿನೇಷನ್ನು ಬೇರೆ ಬೇರೆ ಆಗಿಬಿಡ್ತು. ಅಲ್ಲಿ ಬರುವಂತಹ ಕಾನ್ಸೆಪ್ಟು ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಪ್ಲೀಸ್ ಕನ್ಸಿಡರ್ ದ ನೆಕ್ಸ್ಟ್ ವಿಡಿಯೋ ಆ್ಯಸ್ ಅ ಕಂಟಿನ್ಯೂಯೇಷನ್ ಆಫ್ ದಿಸ್ ವಿಡಿಯೋ. ಸೊ ಮುಂದೆ ಬರುವಂತಹ ವಿಡಿಯೋ ಇದರದ್ದೇ ಕಂಟಿನ್ಯೂಯೇಷನ್ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಎರಡು ಎಕ್ಸಾಂಪಲನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಾನ್ಸೆಪ್ಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರಬೇಕು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಎಷ್ಟು ಸಾಧ್ಯವೋ ಅಷ್ಟು ನಾನು ಇರುವಂತಹ ಇಷ್ಟೇ ಜಾಗದಲ್ಲಿ ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕ್ವಿಕ್ಕಾಗಿ ರಿವಿಷನ್ ಮಾಡಿನೇ ನಾನು ಎಕ್ಸಾಂಪಲ್ಸ್ಗಳನ್ನು ಹೇಳ್ತೀನಿ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.